ವಾರ್ತೆಗಳ ಪ್ರಾಯೋಜಕರು ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments, traditional clothes for kids, girls, women and men. Opposite SC Kirti, Cloth Bazar, MG Road, Raichuru. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಸ್ಕಿ ಕ್ಷೇತ್ರದ ಉಪಚುನಾವಣೆಗೆ 23ರಂದು ಅಧಿಸೂಚನೆ. ಜಿಲ್ಲೆಯಾದ್ಯಂತ ನೀತಿ ಸಂಹಿತೆ ಜಾರಿ. ಕೋವಿಡ್ ನಿಯಮ ಪಾಲನೆ ಕಡ್ಡಾಯ. DC ವೆಂಕಟೇಶ್ ಕುಮಾರ್. ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಜಿಲ್ಲೆಯ 158 ಗ್ರಾಮಗಳ ಗುರುತು. ಸಮಸ್ಯೆ ಪರಿಹರಿಸಲು ಕ್ರಮ. ವೆಂಕಟೇಶ್ ಕುಮಾರ್. ನಗರಸಭೆ ವಾರ್ಡ್ ನಂಬರ್ 8ರ ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ಕೊನೆ ದಿನ. ಕಾಂಗ್ರೆಸ್, JDS, SDPI ಪಕ್ಷೇತರ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ರೈತ ವಿರೋಧಿ ಕಾಯ್ದೆ ರದ್ದಿಗೆ ಆಗ್ರಹಿಸಿ 22ರಂದು ವಿಧಾನಸೌಧ ಚಲೋ. ರಾಕೇಶ್ ಟಿಕಾಯತ್, ದರ್ಶನ್ ಪಾಲ್ ಸೇರಿ ಅನೇಕ ರೈತ ಮುಖಂಡರು ಭಾಗಿ. ಚಾಮರಸ್ ಮಾಲಿ ಪಾಟೀಲ್. YPPSಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಉದ್ಯೋಗ ಕೊಡಿ, ಇಲ್ಲ ದಯಾಮರಣಕ್ಕೆ ಅನುಮತಿ ನೀಡಲು ಮನವಿ. ಕೃಷಿ ಕಾಯ್ದೆ ರದ್ದಿಗಾಗಿ ಮಾರ್ಚ್ 31ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ. ರಾಕೇಶ್ ಟಿಕಾಯತ್ ಭಾಗಿ. ಮಲ್ಲನಗೌಡ, ರಾಂಪುರ್. ಪೌರ ಕಾರ್ಮಿಕರ ಕಾಯಂಗೆ ಒತ್ತಾಯಿಸಿ ಮಾರ್ಚ್ 22ರಂದು ಬೆಂಗಳೂರು ಚಲೋ. ಭಾಸ್ಕರ್ ಬಾಬು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. $65 kg ಭಾರದ ಕೊಡ ಹೊತ್ತು ಕಲ್ಲೂರಿನಿಂದ ರಾಯಚೂರಿಗೆ ಆಗಮಿಸಿ ಸಾಹಸ ಮೆರೆದ ಯುವಕ. ದೇವರಾಜ್ ಯಾದವ್ ಮೆಚ್ಚುಗೆ. ವೃದ್ಧಾಶ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ಮತ್ತು RTO ಕಚೇರಿಯಲ್ಲಿ ಭ್ರಷ್ಟಾಚಾರ ಕ್ರಮಕ್ಕೆ ಟಿಪ್ಪು ಸುಲ್ತಾನ್ ಸಂಘಟನೆ ಮನವಿ.
ವಾರ್ತೆಗಳ ವಿವರ. ಮಸ್ಕಿ ಕ್ಷೇತ್ರದ ಉಪಚುನಾವಣೆಗೆ ಮಾರ್ಚ್ 23ರಂದು ಅಧಿಸೂಚನೆ ಪ್ರಕಟವಾಗುತ್ತಿದ್ದು, ಮಾದರಿ ನೀತಿ ಸಂಹಿತೆ ಜಿಲ್ಲೆಯಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು. ಮಸ್ಕಿ ಕ್ಷೇತ್ರದ ಉಪಚುನಾವಣೆಗೆ ಮಾರ್ಚ್ 23ರಂದು ಅಧಿಸೂಚನೆ ಪ್ರಕಟವಾಗುತ್ತಿದ್ದು, ಮಾದರಿ ನೀತಿ ಸಂಹಿತೆ ಜಿಲ್ಲೆಯಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 30ರಂದು ನಾಮಪತ್ರ ಸಲ್ಲಿಸುವ ಕೊನೆಯ ದಿನವಾಗಿದೆ. 31ರಂದು ನಾಮಪತ್ರಗಳ ಪರಿಶೀಲನೆ, ಏಪ್ರಿಲ್ 3ರಂದು ನಾಮಪತ್ರಗಳ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಏಪ್ರಿಲ್ 17ರಂದು ಮತದಾನ ನಡೆಯಲಿದೆ ಎಂದರು. ಜಿಲ್ಲೆಯಾದ್ಯಂತ ಚುನಾವಣಾ ನೀತಿ ಸಂಹಿತೆ ಅನ್ವಯವಾಗುವುದರಿಂದ ಯಾವುದೇ ಹೊಸ ಯೋಜನೆಗಳ ಘೋಷಣೆ, ಉದ್ಘಾಟನೆ ನಡೆಸುವಂತಿಲ್ಲ ಎಂದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 231 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಪ್ರತಿ ಮತಗಟ್ಟೆಗೆ 1,000 ಜನ ನಿಗದಿಪಡಿಸಿದ್ದರಿಂದ 71 ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತದೆ. 302 ಮತಗಟ್ಟೆಗಳಲ್ಲಿ ಮತದಾನ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಎಲ್ಲ ಮತಗಟ್ಟೆಗಳಲ್ಲಿಯೂ ಇನ್ನೊಂದು ವಾರದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತದೆ ಎಂದರು. ವಿದ್ಯುನ್ಮಾನ ಮತಯಂತ್ರಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು, 624 ವಿವಿಪ್ಯಾಟ್, 687 ಮತಯಂತ್ರ, 615 ನಿಯಂತ್ರಣ ಯಂತ್ರಗಳನ್ನು ಸಿದ್ಧಪಡಿಸಲಾಗಿದೆ. 6 ವಿಚಕ್ಷಣಾ ದಳಗಳನ್ನು ರಚಿಸಲಾಗಿದೆ. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನಿಗಾ ವಹಿಸಲಾಗುತ್ತದೆ. 6 ವಿಡಿಯೋ ತಂಡಗಳನ್ನು ಸಹ ರಚಿಸಲಾಗಿದೆ. 18 ಜನ ಸೆಕ್ಟರಲ್ ಅಧಿಕಾರಿಗಳು, 3 ಜನ ಲೆಕ್ಕಪತ್ರ ಪರಿಶೀಲನಾ ತಂಡ, 4 ದೂರು ಪರಿಶೀಲನಾ ತಂಡಗಳನ್ನು ರಚಿಸಲಾಗಿದೆ. ಜಿಲ್ಲೆ 6 ಗಡಿ ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದ್ದು, ಬೇರೆ ರಾಜ್ಯ, ಜಿಲ್ಲೆಗಳಿಂದ ವಾಹನಗಳ ತಪಾಸಣೆ ನಡೆಯಲಿದೆ. ಮತದಾನದ ದಿನದಂದು ಸುವ್ಯವಸ್ಥಿತವಾಗಿ ಮತದಾನ ನಡೆಸಲು 2069 ಮತಗಟ್ಟೆ ಸಿಬ್ಬಂದಿಗಳು ಹಾಗೂ ಹೆಚ್ಚುವರಿ ಅಧಿಕಾರಿಗಳು 163 ಸೇರಿ 2369 ಜನರನ್ನು ನಿಯುಕ್ತಿಗೊಳಿಸಲಾಗುತ್ತದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿಯ ಇವಿಎಂ ಮತಯಂತ್ರದ ಬಳಕೆ ಕುರಿತು ಮಾಹಿತಿ ನೀಡಲಾಗುತ್ತದೆ ಎಂದರು. ಹಣ ಸಾಗಾಣಿಕೆ ಪ್ರಕರಣದಲ್ಲಿ ದಾಖಲೆಗಳನ್ನು ನೀಡುವುದು ಕಡ್ಡಾಯವಾಗಿದೆ. ವಾಹನಗಳಲ್ಲಿ ಹಣ ಸಾಗಿಸುವ ತಪಾಸಣೆ ನಡೆಸಲಾಗುತ್ತದೆ. ಮದ್ಯದ ಅಂಗಡಿಗಳಲ್ಲಿ ಹೆಚ್ಚುವರಿ ಮದ್ಯ ಮಾರಾಟದ ಕುರಿತಂತೆ ಅಬಕಾರಿ ಇಲಾಖೆಯಿಂದ ಕಳೆದ ವರ್ಷ ಮಾರಾಟವಾಗಿರುವ ಮದ್ಯದ ಮಾಹಿತಿ ಕ್ರೋಢೀಕರಿಸಿ ಹೆಚ್ಚುವರಿಯಾಗಿ ಮಾರಾಟವಾಗಿದ್ದರೆ ಪರಿಶೀಲಿಸಿ ಕ್ರಮ ವಹಿಸಲಾಗುತ್ತದೆ ಎಂದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 1,01,301 ಪುರುಷರು ಮತ್ತು 1,05,040 ಮಹಿಳೆಯರು, ಇತರರು 13 ಜನ ಸೇರಿ 2,06,354 ಮತದಾರರಿದ್ದಾರೆ. 3,303 ಹೊಸದಾಗಿ ಮತದಾರರಿಗೆ ಎಪಿಕ್ ಕಾರ್ಡ್ ವಿತರಿಸಲಾಗಿದೆ ಎಂದರು. ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಈಗಾಗಲೇ ಕೋವಿಡ್ ನಿಯಮಗಳ ಕುರಿತು ಜನರ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಹೊರಾಂಗಣ ಪ್ರದೇಶದಲ್ಲಿ 500 ಜನ, ಕಲ್ಯಾಣ ಮಂಟಪದ ಕಾರ್ಯಕ್ರಮದಲ್ಲಿ 200 ಜನ ಸೀಮಿತಗೊಳಿಸಲಾಗಿದೆ. ರಾಜಕೀಯ ಪಕ್ಷಗಳು ಸಮಾವೇಶ ನಡೆಸಿದ್ದಲ್ಲಿ ಕಡ್ಡಾಯ ನಿಯಮ ಪಾಲಿಸಬೇಕು, ಉಲ್ಲಂಘಿಸಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಕೊರೋನಾ ನಿಯಂತ್ರಿಸಲು ಹೆಚ್ಚು ಜನರು ಲಸಿಕೆ ಪಡೆಯುವಂತೆ ಮನವಿ ಮಾಡಿದರು. ಪ್ರತಿನಿತ್ಯ 7,000 ಲಸಿಕೆ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 69 ಕೇಂದ್ರಗಳಲ್ಲಿ ಲಸಿಕೆ ಲಭ್ಯವಿದ್ದು, ಜನರು ಲಸಿಕೆ ಪಡೆಯುವಂತೆ ಮನವಿ ಮಾಡಿದರು. 60 ವರ್ಷ ಮೇಲ್ಪಟ್ಟವರು ಹೆಚ್ಚು ಲಸಿಕೆ ಪಡೆಯುವುದು ಅವಶ್ಯಕವಾಗಿದೆ. ಕೊರೋನಾ 2ನೇ ಹಂತದ ಅಲೆ ಹಬ್ಬುತ್ತಿರುವುದರಿಂದ ಜನರು ಲಸಿಕೆ ಪಡೆಯುವಂತೆ ಮನವಿ ಮಾಡಿದರು. 5 ಧ್ವನಿವರ್ಧಕ ವಾಹನಗಳ ಮೂಲಕ ಪ್ರಚಾರ ಕಾರ್ಯ ನಡೆಸಲಾಗುತ್ತಿದೆ. ಗ್ರಾಮೀಣ ಜನರು ಸೇರಿದಂತೆ ನಗರ ಪ್ರದೇಶದ ಜನರು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಲಸಿಕೆ ಪಡೆದು ಕೋವಿಡ್ ನಿಯಂತ್ರಣಕ್ಕೆ ಸಹಕರಿಸಬೇಕೆಂದರು. 59 ಮಸ್ಕಿ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಉಪಚುನಾವಣೆ ಬೈ ಎಲೆಕ್ಷನ್ ಘೋಷಣೆ ಆಗಿದೆ. ಇದರದ ಎಲೆಕ್ಷನ್ ಶೆಡ್ಯೂಲ್ ವೇಳಾಪಟ್ಟಿಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕ ಮತ್ತು ದಿನ 23/3/2021 ಮಂಗಳವಾರ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ದಿನ 30/3/2021 ಮಂಗಳವಾರ. ನಾಮಪತ್ರಗಳನ್ನು ಪರಿಶೀಲನೆಯ ದಿನಾಂಕ ಮತ್ತು ದಿನ 31/3/2021 ಬುಧವಾರ. ನಾಮಪತ್ರಗಳನ್ನು ಹಿಂದಕ್ಕೆ ಪಡೆಯುವ ಕೊನೆಯ ದಿನಾಂಕ ಮತ್ತು ದಿನ 3/4/2021 ಶನಿವಾರ. ಮತದಾನ ದಿನಾಂಕ ಮತ್ತು ದಿನ 17/4/2021 ಶನಿವಾರ. ಮತ ಎಣಿಕೆ ದಿನಾಂಕ ಮತ್ತು ದಿನ 2/5/2021 ರವಿವಾರ. ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ದಿನಾಂಕ ಮತ್ತು ದಿನ 4/5/2021 ಮಂಗಳವಾರ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಮಾತ್ರವಲ್ಲದೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ 16/3/2021 ಶುರು ಮಾಡಿ
ಕೊನೆಯ ದಿನಾಂಕ 4/5/2021 ತನ ಮಾದರಿ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇಡೀ ಜಿಲ್ಲೆಯಲ್ಲಿ ಜಾರಿಯಲ್ಲಿರುತ್ತದೆ. ಬರೀ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿದೆ. ಇಡೀ ಜಿಲ್ಲೆಯೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. 2,06,354 ವೋಟರ್ಸ್ ಮತದಾರರು ಈಗಾಗಲೇ ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಿಕೊಂಡಿರುವುದು. ಇದರಲ್ಲಿ ಯಂಗ್ ವೋಟರ್ಸ್ 18ರಿಂದ 19 ವಯಸ್ಸೊಳಗಡೆ ಸೇರ್ಪಡೆಯಾಗಿರೋರು ಈ ಲಾಸ್ಟ್ ವರ್ಷದಲ್ಲಿ 2,675 ಜನ ಯಂಗ್ ವೋಟರ್ಸ್, ಹೊಸದಾಗಿ 18 ವಯಸ್ಸು ಈಗ ತುಂಬಿದವರು. ಹಿಂದೆ ನಾವು ಸಮ್ಮರಿ ರಿವಿಷನ್ ಮಾಡಿದ್ದೀವಿ, ರೋಲ್ ರಿವಿಷನ್ ಮಾಡಿದ್ದೀವಿ. ಸೊ ಆ ರೋಲ್ ರಿವಿಷನಲ್ಲಿ 2,675 ಜನ ಹೊಸದಾಗಿ ಸೇರಿಸಿದ್ದೀವಿ ಯಂಗ್ ವೋಟರ್ಸ್. ಆಮೇಲೆ ಎಬೋವ್ 70 ವರ್ಷಕ್ಕೆ ಮೇಲೆ ಇರುವವರು 3,334 ಜನ PWD ವೋಟರ್ಸ್, ಅಂದರೆ ಅಂಗವಿಕಲರು ಮತ್ತು ಇತರ ಅಂಗವಿಕಲತೆಯಿಂದ ಇರುವವರು 2,400 ಜನ PWD ವೋಟರ್ಸ್ ಎಂದು ಈಗಾಗಲೇ ನಾವು ಗುರುತು ಮಾಡಿದ್ದೀವಿ. ಮತ್ತು ಸರ್ವಿಸ್ ವೋಟರ್ಸ್, ಆರ್ಮ್ಡ್ ಫೋರ್ಸಸ್ನಲ್ಲಿ ಇರುವವರು ಸರ್ವಿಸ್ ವೋಟರ್ಸ್ 14 ಜನ ಈ ಕ್ಷೇತ್ರದಲ್ಲಿ ಸೇರಿದ್ದಾರೆ. ಇದೆಲ್ಲ ಸೇರಿ ಒಟ್ಟಾರೆ 2,06,354 ಹೊಸ ಇದು ಹೊಸ ಟೋಟಲ್ ಮತದಾರರಿದ್ದಾರೆ. ಮತ್ತು ಈ ವರ್ಷ ಎಪಿಕ್ ಕಾರ್ಡ್ಗಳನ್ನು, ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ವಿತರಣೆಯಾಗಿದೆ. ಈಗಾಗಲೇ ಹೊಸದಾಗಿ ಸೇರಿಸಲ್ಪಟ್ಟಿರುವ ಈ ವರ್ಷ ಮತದಾರರಿಗೆ 3,303 ಮತದಾರರಿಗೆ ಎಪಿಕ್ ಕಾರ್ಡ್ಗಳು, ಸ್ಮಾರ್ಟ್ ಕಾರ್ಡ್ಗಳು PVCನಲ್ಲಿ ಮಾಡಿರ್ತಾರೆ. ಸ್ಮಾರ್ಟ್ ಕಾರ್ಡ್ಗಳನ್ನು ಈಗಾಗಲೇ ಅದನ್ನು ವಿತರಿಸಲಾಗ್ತದೆ. ಇದನ್ನು ಬಿಟ್ಟು ಕೋವಿಡ್ ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ರಾಜ್ಯ ಸರ್ಕಾರದಿಂದ ಮತ್ತು ಭಾರತ ಸರ್ಕಾರದಿಂದ ಕೋವಿಡ್ ಸೋಂಕು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗ ಕೆಲವು ನಿರ್ದೇಶನಗಳನ್ನು ನೀಡಿದೆ. ಒಂದು ಮತಗಟ್ಟೆಯಲ್ಲಿ 1,000ಕ್ಕಿಂತ ಹೆಚ್ಚು ಮತದಾರರು ಇರಬಾರದೆಂದು. ಹಿಂದೆ ನಾಮ್ಸು ಬೇರೆ ಥರ ಇತ್ತು. ಅರ್ಬನ್ ಏರಿಯಾನಲ್ಲಿ 1,400, ರೂರಲ್ ಏರಿಯಾನಲ್ಲಿ 1,200 ಎಂದು ಒಂದು ನಾಮ್ಸ್ ಇಟ್ಕೊಂಡಿದ್ದೀವಿ. ಬಟ್ ಈಗ 1,000ಕ್ಕೆ ಸೀಮಿತ ಮಾಡಿ ಒಂದು ಮತಗಟ್ಟೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 1,000 ಮತದಾರರು ಇರಬೇಕಂತ. ಸೊ ಹಾಗೆ ನೋಡಿದರೆ ಹೋದ ಎಲೆಕ್ಷನಲ್ಲಿ ನಮಗೆ 231 ಪೋಲಿಂಗ್ ಸ್ಟೇಷನ್ಗಳು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 231 ಪೋಲಿಂಗ್ ಸ್ಟೇಷನ್ಸ್. ಬಟ್ ಈಗ ನೋಡಿದರೆ ಈ ಕ್ರೈಟೀರಿಯಾ ಪ್ರಕಾರ 71 ಮತಗಟ್ಟೆಗಳನ್ನು ನಾವು ಹೆಚ್ಚು ಮಾಡಬೇಕಾಗ್ತದೆ ಹೋದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದಾಗ. ಇದರಲ್ಲಿ 71 ಕೂಡ ಆಕ್ಸಿಲರಿ ಮತಗಟ್ಟೆಗಳನ್ನು ನಾವು ಮಾಡಿದ್ದೇವೆ. ಅಲ್ಲೆಲ್ಲ ಇರುವ ಕಡೆ ಎಲ್ಲಿ 1,000ಕ್ಕಿಂತ ಹೆಚ್ಚು ಮತದಾರರಿದ್ದಾರೋ ಅವರೆಲ್ಲ ಸ್ಪ್ಲಿಟ್ ಮಾಡಿ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಎಂದು ಮಾಡ್ಕೊಂಡಿದೆ. 71 ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್. ಸೊ ಇದನ್ನು ಸೇರಿಸಿದರೆ ಒಟ್ಟಾರೆ ನಮಗೆ 302 ಮತಗಟ್ಟೆಗಳು ಈ ಎಲೆಕ್ಷನಲ್ಲಿ ಇರ್ತದೆ ಮಸ್ಕಿ ಕ್ಷೇತ್ರದಲ್ಲಿ. ಯಂತ್ರಗಳು, ವಿದ್ಯುನ್ಮಾನ ಮತಯಂತ್ರಗಳು, EVMಗಳು ಈಗಾಗಲೇ ಇದನ್ನು 1 ತಿಂಗಳ ಹಿಂದೆ, 1.5 ತಿಂಗಳ ಹಿಂದೆನೇ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. BEL ಇಂದ ಈಗಾಗಲೇ ಎಂಜಿನಿಯರ್ಸ್ ಬಂದು ಫಸ್ಟ್ ಲೆವೆಲ್ ಚೆಕ್ಕನ್ನು ಮಾಡಿ ಮತಯಂತ್ರಗಳನ್ನು ಸರಿಯಾಗಿ ಕಾರ್ಯನಿರ್ವಹಿಸಿರುವ ಬಗ್ಗೆ ಖಚಿತ. ಎಲ್ಲ BU CU ಎಲ್ಲ ಕೂಡ ನಮಗೆ 600ಗಿಂತ ಹೆಚ್ಚಿದೆ. BU 687, CU 615, VVPAT 624. ಸೊ ಪೋಲಿಂಗ್ ಸ್ಟೇಷನ್ ಸಂಖ್ಯೆಗಿಂತ 2 ಪಟ್ಟು ಇಟ್ಕೊಂಡಿದೆ ಎಲ್ಲ ಮಿಷನ್ಸ್. ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಕೇಂದ್ರಗಳನ್ನು ಈಗಾಗಲೇ ಮಸ್ಕಿ ಕ್ಷೇತ್ರದಲ್ಲಿರುವ ಮಸ್ಕಿ ತಾಲೂಕಿನ ದೇವನಾಂಪ್ರಿಯ ಪ್ರಥಮ ದರ್ಜೆ ಸರ್ಕಾರಿ ಪದವಿ ಕಾಲೇಜು ಇಲ್ಲಿ ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ವ್ಯವಸ್ಥೆಗೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ವಿ. ಎಲ್ಲ ಮತಗಟ್ಟೆಯಲ್ಲೂ ಕೂಡ ಈ 302 ಮತಗಟ್ಟೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅಷ್ಟೂರು ಮಿನಿಮಮ್ ಫೆಸಿಲಿಟೀಸ್ ಪ್ರಕಾರ ಮಾಡಬೇಕೆಂದು ಅವ್ರ ಡೈರೆಕ್ಷನ್ ಇದೆ, ನಿರ್ದೇಶನ ಇದೆ. ಸೊ ಅದ್ರ ಪ್ರಕಾರ ಅಲ್ಲಿರುವ ಕುಡಿಯುವ ನೀರು, ಲೈಟ್, ಟಾಯ್ಲೆಟ್ ಮತ್ತು ರ್ಯಾಂಪ್ಗಳು ಮತ್ತು ಕಿಟಕಿ, ಬಾಗಿಲು, ವೆಂಟಿಲೇಷನ್ ಇರಬೇಕು. ಇದನ್ನು ನಿಯಮಾನುಸಾರ, ಭಾರತ ಚುನಾವಣಾ ಆಯೋಗದ ನಿಯಮಾನುಸಾರ ಅದನ್ನು ಸಿದ್ಧತೆಯನ್ನು ಮಾಡಲಾಗಿದೆ. ಇನ್ನು ಕೆಲವು ಮತಗಟ್ಟೆಗಳಲ್ಲಿ ಕೆಲವು ಇಶ್ಯೂಸ್ ಮಾಡಬೇಕಾಗ್ತದೆ. ಅದನ್ನು ತಕ್ಷಣ ನೆಕ್ಸ್ಟ್ 1 ವೀಕ್ ಒಳಗಡೆ ಕಂಪ್ಲೀಟ್ ಆಗ್ತದೆ. ಮತದಾರರನ್ನು
ಮತಗಳನ್ನು ಚಲಾಯಿಸಲು ಈಗ 11 ವಿವಿಧ ಗುರುತಿನ ಚೀಟಿಗಳನ್ನು ಕೂಡ ಭಾರತ ಚುನಾವಣಾ ಆಯೋಗ ಪ್ರಿಸ್ಕ್ರೈಬ್ ಮಾಡಿದೆ. ಆಧಾರ್ ಕಾರ್ಡ್ ಇರ್ಬೋದು, ನರೇಗಾ ಜಾಬ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಪಾಸ್ ಪುಸ್ತಕ ಇರ್ಬೋದು, ಅಂಚೆ ಕಚೇರಿ ಪಾಸ್ ಪುಸ್ತಕ ಇರ್ಬೋದು, ಕಾರ್ಮಿಕ ಇಲಾಖೆಯಿಂದ ನೀಡಲಾದ ಗುರುತಿನ ಚೀಟಿ, ವಾಹನ ಚಾಲನಾ ಪರವಾನಗಿ, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಭಾವಚಿತ್ರ ಸಹಿತ ಪೆನ್ಷನ್ ದಾಖಲೆಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅಡಿಯಲ್ಲಿ ಸೇವಾ ನಿರತ ಉದ್ಯೋಗಿಗಳಿಗೆ ನೀಡಲಾಗಿರುವ ಗುರುತಿನ ಚೀಟಿ. ಇದರಲ್ಲಿ ಯಾವುದೋ ಒಂದು ಗುರುತಿನ ಚೀಟಿ ಇದ್ರೂ ಕೂಡ ಅವರು ಮತದಾನ ಮಾಡಬಹುದು. 11 ಗುರುತಿನ ಚೀಟಿಗಳನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಮತ್ತು ನಾನು ಈಗಾಗಲೇ ಹೇಳಿದಾಗ ಜಿಲ್ಲೆಯಲ್ಲಿ MCC ಎಲ್ಲ ಕಡೆಯೂ ಇಡೀ ಜಿಲ್ಲೆಯಲ್ಲಿ ಜಾರಿಯಲ್ಲಿದೆ. ಇದು ಪೊಲಿಟಿಕಲ್ ಪಾರ್ಟೀಸ್ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇದು ಅನ್ವಯಿಸ್ತದೆ. ಸೊ ಈಗಾಗಲೇ ಹೊಸ ಯೋಜನೆಗಳ ಘೋಷಣೆಗಳು ಮತ್ತು ಹೊಸದಾಗಿ ಯಾವುದೇ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬಾರದು ಎಂದು ಕ್ಲಿಯರ್ ಆಗಿ ಡೈರೆಕ್ಷನ್ ಇದೆ. ಇದನ್ನು ಎಲ್ಲ ಅಧಿಕಾರಿಗಳು ಕೂಡ ಮತ್ತು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ಸ್ ಇವತ್ತು 3 ಗಂಟೆಗೆ ಇಟ್ಕೊಂಡಿದ್ದೇವೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಇದ್ರ ಬಗ್ಗೆ ಸೂಕ್ತವಾದ ತಿಳುವಳಿಕೆಯನ್ನು ಕೂಡ ನೀಡಲಾಗಿದೆ. ದೃಷ್ಟಿಯಿಂದ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಮಾದರಿ ನೀತಿ ಸಂಹಿತೆಗೆ ನೋಡಲ್ ಆಫೀಸರ್ ಆಗಿ CO ಜಿಲ್ಲಾ ಪಂಚಾಯತ್ ಅವರನ್ನು ನೋಡಲ್ ಅಧಿಕಾರಿಯಾಗಿರ್ತಾರೆ. ಅವರ ಜೊತೆ 27 ಅಧಿಕಾರಿಗಳನ್ನು ಮಾದರಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸೋಕ್ಕೆ ಜಿಲ್ಲಾ ಮಟ್ಟದಲ್ಲಿ ಕ್ಲಾಸ್ 1 ಆಫೀಸರ್ಸ್ ಅನ್ನು ನೇಮಿಸಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ಸ್ 14 ಫ್ಲೈಯಿಂಗ್ ಸ್ಕ್ವಾಡ್ಸ್ ಅನ್ನು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ 14 ಫ್ಲೈಯಿಂಗ್ ಸ್ಕ್ವಾಡ್ಸ್ ಅನ್ನು ಈಗಾಗಲೇ ಕಾರ್ಯನಿರ್ವಹಿಸೋಕ್ಕೆ ಸಿದ್ಧ ಮಾಡಿಕೊಂಡಿದ್ದೀವಿ. ವಿಡಿಯೋ ಸರ್ವೇಲೆನ್ಸ್ ಟೀಮ್ಗಳು 6 ಎಲ್ಲಿ ಪೊಲಿಟಿಕಲ್ ರ್ಯಾಲಿ ಆಗಲಿ, ಪೊಲಿಟಿಕಲ್ ಫಂಕ್ಷನ್ಸ್ ಏನೇ ಆದರೂ ಕೂಡ ಅಲ್ಲಿ ವಿಡಿಯೋ ಮಾಡಬೇಕಾಗ್ತದೆ. ವಿಡಿಯೋ ಮಾಡಿ ಅಲ್ಲಿ ತಂದು ವಿಡಿಯೋ ವೀವಿಂಗ್ ಟೀಮ್ಗೆ ಕೊಡಬೇಕಾಗ್ತದೆ. ಮಾದರಿ ನೀತಿ ಸಂಹಿತೆ ವಿಡಿಯೋ ಸರ್ವೇಲೆನ್ಸ್ ಟೀಮ್ 6, ಸೆಕ್ಟಾರ್ ಅಧಿಕಾರಿಗಳು 18 ಸೆಕ್ಟಾರ್ ಮ್ಯಾಜಿಸ್ಟ್ರೇಟ್ 18 ಸೆಕ್ಟಾರ್ಗಳನ್ನು ಮಾಡಿಕೊಂಡಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ 18 ಸೆಕ್ಟಾರ್ ಅಧಿಕಾರಿಗಳನ್ನು ಈಗಾಗಲೇ ಅವ್ರಿಗೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಂದು ಅವ್ರಿಗೆ ಅಧಿಕಾರವನ್ನು ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ಅವರಿಗೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 3 ಅಕೌಂಟಿಂಗ್ ಟೀಮನ್ನು ಮಾಡಿಕೊಂಡಿದ್ದೀವಿ. ಕಂಪ್ಲೈಂಟ್ ಮಾನಿಟರಿಂಗ್ ಸಲುವಾಗಿ 4 ಟೀಮ್ಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೀವಿ. ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ 36 ಟೀಮ್ಗಳು. ಇದು ಚೆಕ್ ಪೋಸ್ಟ್ ಥರ ಇರ್ತದೆ. ನಮ್ಮದು ಅಂತಾರಾಜ್ಯ ಗಡಿಗಳು ಬರ್ತದೆ. ಇಲ್ಲಿ ನಮಗೆ 4 ಚೆಕ್ ಪೋಸ್ಟ್ಗಳು ಬರ್ತದೆ. ಮಂತ್ರಾಲಯ ಚೆಕ್ ಪೋಸ್ಟ್, ಆಮೇಲೆ ಈ ಕಟದೊಡ್ಡಿ ಚೆಕ್ ಪೋಸ್ಟ್, ಸಿಂಗನೋಡಿ ಚೆಕ್ ಪೋಸ್ಟ್, ಆಮೇಲೆ ಶಕ್ತಿನಗರ ಚೆಕ್ ಪೋಸ್ಟ್, 4 ಅಂತಾರಾಜ್ಯ ಚೆಕ್ ಪೋಸ್ಟ್ಗಳಿದೆ. ಈಗಾಗಲೇ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಕೋವಿಡ್ ಎಲ್ಲ ಚೆಕ್ ಪೋಸ್ಟ್ಗಳನ್ನು ಕೂಡ ಎಲ್ಲ ಕಡೆಯೂ ಜಿಲ್ಲಾ ಗಡಿನಲ್ಲಿ ನಾವು ಮಾಡ್ಕೊತೀವಿ. ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ರೋಡ್ಗಳು ಕ್ಷೇತ್ರದ ಬೌಂಡ್ರಿನಲ್ಲಿ ಎಲ್ಲ ಕಡೆಯೂ ಸ್ಪೆಸಿಫಿಕ್ ಆಗಿ ಅಂದರೆ ನಮ್ಮ ಜಿಲ್ಲೆಯ ಹೊರಗಡೆಯಲ್ಲಿ ಹೋದರೂ ಕೂಡ ಅಲ್ಲಿ ಕೂಡ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮನ್ನು ನಾವು ಡಿಪ್ಲಾಯ್ ಮಾಡ್ತೀವಿ. ಇದಲ್ಲದೆ ಪೋಲಿಂಗ್ ಟೀಮ್ಸ್ಗೆ 2069 ಜನ ನಮಗೆ ಪೋಲಿಂಗ್ ಆಫೀಸರ್ಸ್ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ರಿಸರ್ವ್ ಎಲ್ಲ ಸೇರಿ. ಇದಲ್ಲದೆ ಅಡಿಷನಲ್ ಅಫಿಷಿಯಲ್ಸ್ ಡೆಪ್ಯೂಟೆಡ್ ಫಾರ್ ವೇರಿಯಸ್ ವರ್ಕ್ಸ್, ಬೇರೆ ಬೇರೆ ಕೆಲಸಗಳದ್ದು ಮಾರ್ಗಾಧಿಕಾರಿಗಳು, ರೂಟ್ ಆಫೀಸರ್ಸ್ ಇರ್ಬೋದು, ಮತ್ತು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಎಲ್ಲ ಸೇರಿ 163. ಸೊ ಇದನ್ನು ಸೇರಿ ಒಟ್ಟು 2369 ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳನ್ನು ಈ ಮಸ್ಕಿ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಲಿದ್ದಾರೆ. ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸೆಲ್ ಈಗಾಗಲೇ ಮಾಡ್ಕೊಂಡಿದ್ದೇವೆ. ಇದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸೆಲ್ ಇರುತ್ತದೆ. ಇದಲ್ಲದೆ ಮಸ್ಕಿ RO ಆಫೀಸ್ನಲ್ಲಿ ಕೂಡ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸಲುವಾಗಿ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮತ್ತು 3 ಟೀಮ್ಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಕ್ಯಾಶ್ಗಳನ್ನು ನಾವು ಸೀಸ್ ಮಾಡಿದರೆ ಅದಕ್ಕೆ CO ಜರ್ಕಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಇದೆ. ಕ್ಯಾಶ್ಗಳನ್ನು ತಗೊಂಡೋದ್ರೆ ಅಂಥವು ಇದನ್ನು ನಾವು ಇಮಿಡಿಯೇಟ್ಲಿ ಸೀಸ್ ಮಾಡಿ ಅವ್ರಿಗೆ ಈ ಟೀಮ್ ಮುಂದೆ ಇದು ಮಾಡ್ತೀವಿ. ಸರಿಯಾದ ವೌಚರ್ಸ್ ಎಲ್ಲಿಂದ ಎಲ್ಲಿ ತಗೊಂಡು ಹೋಗ್ತಾರೆ, ಸರಿಯಾದ ದಾಖಲೆಗಳಿದ್ದರೆ ಅದ್ರ ಬಗ್ಗೆ ನಿರ್ಣಯ ತಗೊಂಡು ಕ್ಯಾಶನ್ನು ವಾಪಸ್ ಮಾಡ್ತಾರೆ. ದೊಡ್ಡ ಕ್ವಾಂಟಮ್ನಲ್ಲಿ ಕ್ಯಾಶನ್ನು ತಗೊಂಡು ಹೋಗುವಾಗ ಇದನ್ನು ತಡೆಗಟ್ಟಕ್ಕೆ ಈ ಕ್ರಮವನ್ನು ತಗೊಂಡಿದ್ದೀವಿ. ಇದಲ್ಲದೆ ಜನರಿಗೆ ಈ ಎಲೆಕ್ಷನ್ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ ಸ್ವೀಪ್ ಆಕ್ಟಿವಿಟಿಗಳನ್ನು ಎಲೆಕ್ಷನ್ ಬಗ್ಗೆ ಈಗಾಗಲೇ ಮಸ್ಕಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿನಲ್ಲಿ ಇದೆ. ಸೊ ಇದರಿಂದ ತುಂಬ ಕಟ್ಟುನಿಟ್ಟಾದ ಸೂಚನೆಗಳನ್ನು ಜನರಲ್ ಆಗಿ ಜನರಿಗೆ ಕೊಡಲಾಗಿದೆ.
ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲೇಬೇಕು. ಮಾಸ್ಕ್ ಮತ್ತೆ ಫೈನ್ ಹಾಕೋದನ್ನು ಮತ್ತೆ ನಾವು ರೆಸ್ಟೋರ್ ಮಾಡಿದ್ದೇವೆ. ಪೊಲೀಸ್ ಇಲಾಖೆ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ಇದು ಎಲ್ಲ ULBಗಳು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ಎಲ್ಲ ಮಾಸ್ಕ್ ಇಲ್ಲದೆ ಇರೋದ್ರ ವಿರುದ್ಧ ಫೈನ್ ಹಾಕೋಕ್ಕೆ ಈಗಾಗಲೇ ಡೈರೆಕ್ಷನ್ಸ್ ನೀಡಲಾಗಿದೆ. ಮಾಸ್ಕ್ ಧರಿಸೋದು ಕಂಪಲ್ಸರಿ ಹೊರಗಡೆ ಬರುವಾಗ. ಮತ್ತು ಈ ಸಂತೆಗಳು ಜಾತ್ರೆಗಳು ಈಗಾಗಲೇ ರಾಜ್ಯ ಸರ್ಕಾರ ಮಿತಿ ಎಷ್ಟು ಜನರು ಭಾಗವಹಿಸಬೇಕೆಂದು ಮಿತಿ ಇದೆ. ಸೊ ಅದರಲ್ಲಿನೇ ಇದು ಮಾಡಬೇಕು. ಮದುವೆ ಮತ್ತು ಇತರ ಕಾರ್ಯಕ್ರಮಗಳಿಗೆ ಕ್ಲಿಯರ್ ಇಂಟಿಮೇಷನ್ ಗ್ರಾಮ ಪಂಚಾಯಿತಿಗಳಿಗೆ ಮುಂಚಿತವಾಗಿ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸೊ ಅವ್ರು ಮಾನಿಟರ್ ಮಾಡೋಕ್ಕೆ ಈಸಿ ಆಗ್ತದೆ. ಮತ್ತು ಅರ್ಬನ್ ಲಿಮಿಟ್ನಲ್ಲಿದ್ದರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ವ್ಯಾಪ್ತಿಯಲ್ಲಿದೆ. ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಕಮಿಷನರ್ ಅಥವಾ ಚೀಫ್ ಆಫೀಸರ್ಗೆ ಇದನ್ನು ಮುಂಚಿತವಾಗಿ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡಬೇಕು. ಮದುವೆ ಇದ್ರೂ ಸರಿ, ಜನ್ಮದಿನ ಆಚರಣೆ ಇದ್ರೂ, ಬೇರೆ ಯಾವುದೇ ಫಂಕ್ಷನ್ಸ್, ಫ್ಯೂನರಲ್ ಅಂದರೆ ಅಂತಿಮ ಸಂಸ್ಕಾರ ಇದ್ರೂ ಕೂಡ ಇದೆಲ್ಲ ಹೌದು ಪರ್ಸನ್ಸ್ ಲಿಮಿಟೇಷನ್. ಒಟ್ಟಾರೆ ನೋಡಿದರೆ ತೆರೆದ ಪ್ರದೇಶಗಳಿದ್ದರೆ 500 ಜನರಿಗಿಂತ ಹೆಚ್ಚು ಯಾವುದೇ ಕಾರ್ಯಕ್ರಮ ಅದು ಮಾಡಿದ್ದಾರೆ. ಇಲ್ಲ, ಬಟ್ ಎಲ್ಲ ಕಾರ್ಯಕ್ರಮಗಳು ಕೂಡ 500 ಜನ ಟೋಟಲ್ ಇರಬೇಕೆಂದಿದೆ. ಮತ್ತು ಮದುವೆ ಇಂಥ ಸಮಾರಂಭಗಳಿಗೆ 250 ಜನರಿಗಿಂತ ಹೆಚ್ಚಿರಬಾರದು. ಸಭಾಮಾನದಲ್ಲಿ ಅಂದರೆ ಚೌಲ್ಟ್ರಿಗಳು, ಕಲ್ಯಾಣ ಮಂಟಪಗಳಿಗೆ ತೆರೆದ ಪ್ರದೇಶಗಳಲ್ಲಿ ಮಾಡಿದರೆ 500 ಜನರಿಗೆ ಮಾಸ್ಕ್, ಸಂತೆ, ಜಾತ್ರೆ, ಮದುವೆ ಇದೆಲ್ಲ. ಎರಡನೇ ವಿಷಯ ಟೆಸ್ಟಿಂಗನ್ನು ಹೆಚ್ಚು ಮಾಡಬೇಕೆಂದು ರಾಜ್ಯ ಸರ್ಕಾರದಿಂದ ಈಗ ಆದೇಶ ಬಂದಿದೆ. ಹಿಂದೆ ಈಗ ನಾವು ಒಂದು ದಿವಸಕ್ಕೆ 1,000 ಟೆಸ್ಟ್ಗಳು ನಾವು ಮಾಡ್ತಾ ಇದ್ದೀವಿ. ಒಂದು ದಿವಸಕ್ಕೆ 1,000 ಟೆಸ್ಟ್ಗಳು ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಬಟ್ ತಜ್ಞರ ಸಮಿತಿ ವರದಿ ಪ್ರಕಾರ ಒಂದು ಪಾರ್ಟಿ ಕೇಸ್ ಬಂದರೂ ಕೂಡ ಮಿನಿಮಮ್ 100 ಟೆಸ್ಟ್ ಮಾಡಬೇಕೆಂದು ಈಗ ಸದ್ಯಕ್ಕೆ, ಬಿಕಾಸ್ ಬಿಗಿನಿಂಗ್ ಸ್ಟೇಜ್ ಇದೆ ಅದರಲ್ಲಿ. ಸೊ ಟೆಸ್ಟ್ ಸಂಖ್ಯೆ ಇನ್ನೂ ಸ್ವಲ್ಪ ನಾವು ಜಾಸ್ತಿ ಮಾಡ್ತೇವೆ. 1,500 ಟೆಸ್ಟ್ ಹಿಂದೆ ನಾವು ಪೀಕ್ ಆಗಿ ಮಾಡ್ತೀವಿ ಒಂದು ಡೇ. ಈಗ ಮತ್ತೆ ಅದನ್ನು ನಾವು ರಿಪೀಟ್ ಮಾಡಬೇಕೆಂದು ಜಿಲ್ಲಾ ಮಟ್ಟದಲ್ಲಿ ಒಂದು ನಿರ್ಧಾರ ತಂದಿದ್ವಿ. ಹೆಚ್ಚಿನ ಇದರಲ್ಲಿ ಮಾಡಬೇಕು. ಮೊಬೈಲ್ ಟೀಮ್ಸ್ ಜಾಸ್ತಿ ಮಾಡಿದ್ವಿ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಬೇರೆ ಜನ ಸೇರೋ ಕಡೆ ಎಲ್ಲ ಮೊಬೈಲ್ ಟೆಸ್ಟಿಂಗನ್ನು ಜಾಸ್ತಿ ಮಾಡಬೇಕಂತ ಒಂದು ನಿರ್ಧಾರ ತಂದು ಮಾಡ್ತಾ ಇದ್ದೀವಿ. ಮೂರನೇದು ವ್ಯಾಕ್ಸಿನೇಷನ್. ಈಗಲೂ ನೋಡಿದರೆ ನಮ್ಮ ಕೋವಿಡ್ ಹಾಸ್ಪಿಟಲಲ್ಲಿ, ಒಪ್ರಾಸ್ ಹಾಸ್ಪಿಟಲಲ್ಲಿ 5 ಪೇಷಂಟ್ಗಳು ಇವತ್ತಿನ ಡೇಟಲ್ಲಿದ್ದಾರೆ. ಎಲ್ಲರೂ ಕೂಡ 60 ವಯಸ್ಸಿಗೆ ಮೇಲ್ಪಟ್ಟವರು, 80 ವಯಸ್ಸಿಗೆ ಮೇಲ್ಪಟ್ಟವರು ಇಬ್ಬರಿದ್ದಾರೆ, 60 ವಯಸ್ಸಿಗೆ ಮೇಲ್ಪಟ್ಟವರು ಇದ್ದಾರೆ. ಸೊ ಹಾಸ್ಪಿಟಲೈಸ್ ಆಗ್ತಾ ಇರೋದು ಮೋಸ್ಟ್ಲಿ ಏಜ್ಡ್ ಪೀಪಲ್ ಹಾಸ್ಪಿಟಲೈಸ್ ಆಗ್ತಾ ಇದ್ದಾರೆ. ಈ ಕಾರಣದಿಂದ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 60 ವಯಸ್ಸಿಗೆ ಮೇಲ್ಪಟ್ಟವರು ಲಸಿಕೆ ಕಡ್ಡಾಯವಾಗಿ ಹಾಕ್ಕೊಳ್ಬೇಕಂದ್ರೆ ಈ 5 ಜನ ನಿನ್ನೆ ನಾನು ಚೆಕ್ ಮಾಡಿದೆ, 5 ಜನರಲ್ಲಿ ಒಬ್ಬರು ಕೂಡ ಲಸಿಕೆ ಹಾಕ್ಕೊಂಡಿಲ್ಲ. ಈ ಲಸಿಕೆ ಹಾಕಿದರೆ ಈ ಥರ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗೋ ಪರಿಸ್ಥಿತಿ ಬರೋದೇ ಇಲ್ಲ, ಫಸ್ಟ್ ಪಾಯಿಂಟ್. ಸೊ ಅದರಿಂದ ವ್ಯಾಕ್ಸಿನೇಷನನ್ನು ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಒಂದು 2 ಲಕ್ಷ ಜನರಿಗೆ ಮಿನಿಮಮ್ ಒಂದು ವ್ಯಾಕ್ಸಿನೇಷನ್ ಆಗಬೇಕು, ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ. ಸೊ ಈಗ ಜನ ಬರಬೇಕು. ಈಗ ಪ್ರತಿಯೊಂದು ಅರ್ಬನ್ ಲಿಮಿಟ್ನಲ್ಲಿ ರಾಯಚೂರಿನಲ್ಲಿ 5 ವೆಹಿಕಲ್ ಮಾಡಿದ್ದೀವಿ. ಡೈಲಿ ಅನೌನ್ಸ್ ಮಾಡ್ತಾರೆ, ನೀವು ನೋಡಿರ್ಬೋದು, ಕೆಲವು ಕಡೆ ಅನೌನ್ಸ್ ಮಾಡ್ತಾರೆ. ಮತ್ತು ಎಲ್ಲ ಪಟ್ಟಣ ಪಂಚಾಯಿತಿಗಳು, ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ಎಲ್ಲ ಪಂಚಾಯಿತಿ ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿ ವೆಹಿಕಲ್ಸ್ ಮಾಡಬೇಕಂತ ಈಗಾಗಲೇ ಮಾಡಿದ್ರು. ಪ್ರತಿಯೊಂದು ನಗರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ, ಪಟ್ಟಣ ಪಂಚಾಯಿತಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಮಿನಿಮಮ್ ಒಂದು ಡೇಗೆ ನೀವು ಇಷ್ಟು ಮಾಡಬೇಕಂದ್ರೆ 69 ವ್ಯಾಕ್ಸಿನೇಷನ್ ಸೈಟ್ಸನ್ನು ಮಾಡಿದ್ದೀವಿ. ಎಲ್ಲ PHCಗಳು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್, ತಾಲೂಕು ಹಾಸ್ಪಿಟಲ್ಸ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ನವೋದಯ ಮೆಡಿಕಲ್ ಕಾಲೇಜ್, ರಿಮ್ಸ್ ಮತ್ತು ಬಾಳಂಕ ಹಾಸ್ಪಿಟಲ್, ಒಂದು ಪ್ರೈವೇಟ್ ಹಾಸ್ಪಿಟಲ್. ಸೊ ಇವು ಎಲ್ಲ ಕಡೆಯೂ ಸೇರಿ ಒಟ್ಟಾರೆ 69 ಕಡೆ ವ್ಯಾಕ್ಸಿನೇಷನ್ ನಾವು ಮಾಡ್ತಾ ಇದ್ದೀವಿ. ಒನ್ ಡೇಗೆ ಒಂದು PHCಗೆ 100 ಜನರಿಗೆ ವ್ಯಾಕ್ಸಿನೇಷನ್ ಮಾಡಬೇಕು. ಒಂದು CHCಗೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 150 ಜನ, ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಡೇಗೆ 200 ಜನ ಮಾಡಬೇಕು. ಮೆಡಿಕಲ್ ಕಾಲೇಜುಗಳಲ್ಲಿ ಒಂದು ಡೇಗೆ 500 ಜನ ಮಾಡಬೇಕು. ಈ ಥರ ನಾವು ಟಾರ್ಗೆಟ್ ಕೊಟ್ಟು ಒಂದು ಡೇಗೆ ಮಿನಿಮಮ್ 7,000 ಜನರಿಗೆ ವ್ಯಾಕ್ಸಿನೇಷನ್ ಮಾಡಬೇಕಂದ್ರೆ ಈಗಾಗಲೇ ಗುರಿಯನ್ನು ನೀಡಲಾಗಿದೆ. ಬಟ್ ಜನರು ಅಲ್ಲಿಂದ ಕರ್ಕೊಂಡು ಬಂದು ವ್ಯಾಕ್ಸಿನೇಷನ್ ಮಾಡಬೇಕು. ಜನರಲ್ಲಿ ಹೆಚ್ಚಿನ ಯಾವ ರೀತಿ ಬೇಕು, ನಾನು ನಿಮಗೆ ಮಾಧ್ಯಮದ ಮೂಲಕ ಮನವಿ ಮಾಡೋದು ಕೂಡ ಇದನ್ನೇ. ಈಗ 60 ವಯಸ್ಸಿಗೆ ಮೇಲ್ಪಟ್ಟವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾ ಇದ್ದಾರೆ. ಇವರನ್ನು ಬೇಗ ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ಈವನ್ ಕೊರೋನಾ ಬಂದರೂ ಕೂಡ ಅವ್ರಿಗೆ ಏನೇ ಆಗಲ್ಲ, ಆಸ್ಪತ್ರೆಗೆ ಬರೋ ಪರಿಸ್ಥಿತಿ ಆಗಲ್ಲ. ಅದರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವ್ಯಾಕ್ಸಿನೇಷನ್ ಬೇಗ ಮಾಡ್ಕೊಳ್ಬೇಕು. ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸು ಮಾಡ್ಕೊಂಡಿದ್ದೇವೆ. ವ್ಯಾಕ್ಸಿನ್ಸ್ ಲಭ್ಯತೆಯೂ ಇದೆ, ಯಾವುದೇ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಎಸ್ಪಿ ಪ್ರಕಾಶ್ ನಿಕುಮ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ
ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದ್ದು 158 ಸಮಸ್ಯಾತ್ಮಕ ಹಳ್ಳಿಗಳನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದ್ದು 158 ಸಮಸ್ಯಾತ್ಮಕ ಹಳ್ಳಿಗಳನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಣೇಕಲ್ ಜಲಾಶಯ, ತುರುವಿಹಾಳ, ಹೊಸಕೆರೆ ಸೇರಿದಂತೆ ಕೆರೆಗಳನ್ನು ಭರ್ತಿ ಮಾಡಲಾಗಿದೆ. ಕಾಲುವೆ ವ್ಯಾಪ್ತಿ ಕೆರೆಗಳನ್ನು ತುಂಬಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಆದರೂ ಸಮಸ್ಯಾತ್ಮಕವಾಗಿರುವ ಹಳ್ಳಿಗಳ ಸಮೀಕ್ಷೆ ನಡೆಸಲಾಗಿದೆ. ರಾಯಚೂರು ತಾಲೂಕಿನ 36, ದೇದುರ್ಗ 41, ಮಾನ್ವಿ 35, ಲಿಂಗಸೂರು 25 ಮತ್ತು ಸಿಂಧನೂರು 21 ಸೇರಿದಂತೆ 158 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಬಹುದಾಗಿದೆ. ನೀರಿನ ಲಭ್ಯತೆ ಹಾಗೂ ಅಗತ್ಯ ಬಿದ್ದಲ್ಲಿ ಕೊಳವೆ ಬಾವಿ ಕೊರೆಯಲು ಯೋಜಿಸಲಾಗಿದೆ. ಕುಡಿಯುವ ನೀರಿಗೆ ಅನುದಾನ ಕೊರತೆ ಇಲ್ಲ ಎಂದರು. ತುಂಗಭದ್ರಾ ಎಡದಂಡೆ ಕಾಲುವೆ 5 ಟಿಎಂಸಿ ನೀರು ಹರಿಸಲು ಸರ್ಕಾರಕ್ಕೆ ಗಮನ ತರಲಾಗಿದೆ. ಮಾರ್ಚ್ 31ರವರೆಗೆ ಎಡದಂಡೆ ಹಾಗೂ ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಹರಿಸಲಾಗುತ್ತದೆ. ನಂತರ ನೀರಿನ ಸಮಸ್ಯೆಯಾಗುತ್ತಿರುವ ಕುರಿತಾಗಿ ಜಲಸಂಪನ್ಮೂಲ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದರು. ಈಗಾಗಲೇ ಕೆನಾಲ್ ಹತ್ತಿರ ಇರುವ ಎಲ್ಲ ಹಳ್ಳಿಗಳಲ್ಲೂ ಕೂಡ ಕುಡಿಯುವ ನೀರು ಸಂಬಂಧಪಟ್ಟ ಕೆರೆಗಳನ್ನು ತುಂಬಿಸಿಕೊಳ್ಳಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಕೆನಾಲ್ನಲ್ಲಿ ನೀರು ಬಿಟ್ಟಾಗಲೆಂದು ಶುರು ಮಾಡಿದ್ವಿ. ಈಗ ಯಾವ ಕೆರೆಯಲ್ಲೂ ಕೂಡ ನಮಗೆ ಟೋಟಲಿ ನೀರೇ ಇಲ್ಲ. ಕುಡಿಯುವ ನೀರು ಸಂಬಂಧಪಟ್ಟ ಕೆರೆಗಳು ಮತ್ತು IR ಇಂಪೌಂಡಿಂಗ್ ರಿಸರ್ವಾಯರ್ಸ್ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆಯೂ ಮಾಡಿದ್ವಿ. ಈವನ್ ಹೊಸದಾಗಿ ಮೊನ್ನೆ ಮಾಡಿರೋ ಕುಡಿಯುವ ಕೆರೆ ಇರ್ಬೋದು, ಅದರಲ್ಲಿ ಕೂಡ 50% ಮೇಲೆ ನೀರಿದೆ. ಬೇರೆ ಕೆರೆಗಳು ನೀರನ್ನು ತುಂಬಿಕೊಂಡಿದ್ರು. ಇದನ್ನು ಹೊರತುಪಡಿಸಿ ಕೆನಾಲ್ ತುಂಬ ದೂರದಲ್ಲಿ ಇರುವ ಕೆರೆಗಳು, ಎಲ್ಲಿ ಗ್ರಾಮಗಳು, ಎಲ್ಲಿ ನೀರಿನ ಶಾರ್ಟೇಜ್ ಬರಬಹುದು ಒಂದು ಸಮೀಕ್ಷೆಯನ್ನು ಮಾಡಿದ್ದೇವೆ. ರೂರಲ್ ವಾಟರ್ ಸಪ್ಲೈ ಸೊ ಆಗ ನೋಡಿದರೆ ಈಗ ರಾಯಚೂರು ತಾಲೂಕಿನಲ್ಲಿ 36, ಮಾನ್ವಿನಲ್ಲಿ 38, ದೇವದುರ್ಗನಲ್ಲಿ 41, ಲಿಂಗಸೂರಿನಲ್ಲಿ 22, ಸಿಂಧನೂರಲ್ಲಿ 21 ಹಳ್ಳಿಗಳು, ಒಟ್ಟಾರೆ 158 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು. ಯಾಕಂದರೆ ಅಲ್ಲಿ ಡೈರೆಕ್ಟಾಗಿ ಕೆರೆ, ಕೆನಾಲ್ ವಾಟರ್ ಅಕ್ಸೆಸಿಬಿಲಿಟಿ ಇಲ್ಲ. ಸೊ ಇಲ್ಲಿ ಇಂಥವು ಸಮಸ್ಯೆಗಳು ಉದ್ಭವಿಸಬಹುದು ಎಂದು ಒಂದು ಪ್ರಾಥಮಿಕವಾಗಿ ಒಂದು ಸರ್ವೆ ಮಾಡಿ ಇಟ್ಕೊಂಡಿದ್ದಾರೆ, ರೆಡಿಯಾಗಿ. ಸೊ ಅಲ್ಲಿರುವ ಬೋರ್ವೆಲ್ಸ್ ಅದನ್ನು ಫ್ಲಶಿಂಗ್ ಮಾಡೋದು, ಮತ್ತು ಹೊಸದಾಗಿ ಯಾವ ರೀತಿಯಲ್ಲಿ ಇನ್ನೂ ಏನೋ ಬೋರ್ವೆಲ್ ಆಗಬೇಕಾ, ಉಳಿದ ಏನಿದೆ ಯೋಜನೆಗಳಲ್ಲಿ ಅದನ್ನು ಮಾಡೋಕ್ಕೆ ಈಗಾಗಲೇ ಕ್ರಮ ತಗೊಳ್ಳಲಾಗಿದೆ. ಇದು ಎಲ್ಲ ಮಾಡಿದ್ರು ಕೂಡ ಬೋರ್ವೆಲ್ ಫೇಲಿಯರ್ ಆಗಿದೆ, ಯಾವುದೂ ನೀರು ಬರ್ತಾ ಇಲ್ಲ. ಎಲ್ಲ ಪ್ರಯತ್ನ ಮಾಡಿದ ಮೇಲೆ ಅಂದರೆ ಅಲ್ಲಿ ಟ್ಯಾಂಕರ್ ಮುಖಾಂತರ ನೀರು ಕೊಡ್ತೀವಿ. ಈಗ ಕಲಾಮಿಟಿ ಫಂಡ್ನಲ್ಲಿ ನಮಗೇನು ಅನುದಾನದ ಕೊರತೆ ಇಲ್ಲ. ಸರ್ಕಾರದಿಂದ ಅನುದಾನ ಈಗಾಗಲೇ ಕೊಟ್ಟಿದ್ದಾರೆ ನಮ್ಮಲ್ಲಿ. ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಬರುತ್ತೆ ನೋಡ್ಬೋದು. ರಾಯಚೂರು ಸಿಟಿಗೆ ಸಂಬಂಧಪಟ್ಟ ನಿಮಗೆ ಗೊತ್ತಿದೆ. ಈಗ ಮುಂದಿನದು ಮಾರ್ಚ್ 30ನೇ ತಾರೀಕು ತನಕ 31 ಕೆನಾಲ್ ಬೆಳೆಗಾಗಿ ನೀರು ಬಿಡ್ತೀವಿ. ಮಾರ್ಚ್ ನಂತರ ಮತ್ತೆ ಬಿಆರ್ ತುಂಬಿಕೊಳ್ಳಕ್ಕೆ 144 ಹಾಕಿ ಫುಲ್ ಬಿಆರ್ ತುಂಬಿಕೊಳ್ತೀವಿ. ಒನ್ ಟೈಮ್ ಮಿನಿಮಮ್ ಒಂದು 0.5 TMC ನಾವು ತುಂಬಿಕೊಂಡ್ರೂ ಕೂಡ ನಮಗೆ ಮಿನಿಮಮ್ 5-6 ತಿಂಗಳಿಗೆ ನೀರಿನ ಸಮಸ್ಯೆ ಬರಲ್ಲ. ಸೊ ಅದನ್ನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿರೋ ಇರಿಗೇಷನ್ ಅಫಿಷಿಯಲ್ಸ್. ಸೊ ಅಂಥದ್ದು ನೀರಿನ ಸಮಸ್ಯೆ ಅಂತ ಯಾವುದಾದ್ರು ಭದ್ರಾ ಜಲಾಶಯದಿಂದ 6 TMC ನೀರಿಗೆ ನಗರದ ವಾರ್ಡ್ ನಂಬರ್ 8ರ ಚುನಾವಣೆಗೆ ಕಾಂಗ್ರೆಸ್, ಜೆಡಿಎಸ್, ಎಸ್ಡಿಪಿಐ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಾದ ಡಾಕ್ಟರ್ ಟಿ ರೋಣಿ ಅವರಿಗೆ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರ್ವ ಶಿಕ್ಷಣ ಅಭಿಯಾನ ಸಭಾಂಗಣದಲ್ಲಿ ನಾಮಪತ್ರ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 8ರ ಉಪಚುನಾವಣೆಗೆ ಕಾಂಗ್ರೆಸ್, ಜೆಡಿಎಸ್, ಎಸ್ಡಿಪಿಐ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಾದ ಡಾಕ್ಟರ್ ಟಿ ರೋಣಿ ಅವರಿಗೆ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರ್ವ ಶಿಕ್ಷಣ ಅಭಿಯಾನ ಸಭಾಂಗಣದಲ್ಲಿ ನಾಮಪತ್ರ ಸಲ್ಲಿಸಿದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ನಿಖಿತಾ ಸಲ್ಮಾ ಅವರು ನಗರದ ಜೆಡಿಎಸ್ ಪಕ್ಷದ ಕಾರ್ಯಾಲಯದಿಂದ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಪಾದಯಾತ್ರೆ ಮೂಲಕ ಆಗಮಿಸಿ ಚುನಾವಣಾ ಅಧಿಕಾರಿಗೆ ಅಧಿಕೃತವಾಗಿ ಜೆಡಿಎಸ್ ಪಕ್ಷದ ಬಿ ಫಾರಂನೊಂದಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ಅತ್ನೂರು, ನಗರಸಭೆ ಮಾಜಿ ಸದಸ್ಯರಾದ ಯೂಸುಫ್ ಖಾನ್, ಎಂ ಪವನ್ ಕುಮಾರ್, ಎನ್ ಶಿವಶಂಕರ್ ವಕೀಲ್ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಚುನಾವಣಾ ಅಧಿಕಾರಿಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಬಿ ಫಾರಂನೊಂದಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕರಾದ ಸೈಯದ್ ಯಾಸೀನ್, ಎನ್ಎಸ್ ಬೋಸರಾಜ್ ಹಾಗೂ ಜಿಲ್ಲಾಧ್ಯಕ್ಷ ಬಿವಿ ನಾಯಕ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಾಗಿದೆ. ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಸಿರ್ ಉದ್ದೀನ್, ಮೊಹಮ್ಮದ್ ಅಂಜುಮ್, ಮೊಹಮ್ಮದ್ ಅಜ್ಮುದ್ದೀನ್, ಅಬ್ದುಲ್ ವಿಹಾರ್ ಇದ್ದರು. ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಯಾಗಿ ಗೌಸ್ ಮೊಯಿನುದ್ದೀನ್ ಅವರು ನಾಮಪತ್ರ ಸಲ್ಲಿಸಿದರು. ಪಕ್ಷೇತರ ಅಭ್ಯರ್ಥಿಯಾಗಿ ನಾಜಿಮ್ ಬೇಗ್ ಅವರು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿರುವುದರಿಂದ ಅಭ್ಯರ್ಥಿಗಳು ಮತ್ತು ಅವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಕಚೇರಿ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು.
ಈಗ ಜಾಹೀರಾತು. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह का कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. The living room above Rahi Diagnostic beside SBI Bank near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson,
ಸಿಪಿ ಪ್ಲಸ್, ಕೆನಾನ್, HIK ವಿಷನ್, ಮೈಕ್ರೋಟ್ಯಾಕ್ ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್, ಸರ್ವರ್ ಅಂಡ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ಸ್, ಬಿಲ್ಲಿಂಗ್ machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸಲು ಆಗ್ರಹಿಸಿ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿಯಿಂದ ಮಾರ್ಚ್ 22ರಂದು ವಿಧಾನಸೌಧ ಚಲೋ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಚಾಮರಾಜ್ ಮಾಲಿಪಾಟೀಲ್ ಹೇಳಿದರು. ರೈತ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸಲು ಆಗ್ರಹಿಸಿ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿಯಿಂದ ಮಾರ್ಚ್ 22ರಂದು ವಿಧಾನಸೌಧ ಚಲೋ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಚಾಮರಾಜ್ ಮಾಲಿಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೃಷಿಗೆ ಮಾರಕವಾದ 3 ಕಾಯ್ದೆಗಳನ್ನು ರದ್ದುಗೊಳಿಸಲು ಹಠಮಾರಿತನ ಪ್ರದರ್ಶಿಸುತ್ತಿದೆ. ಆಹಾರ ಉದ್ಯೋಗ ಭೂಮಿ ಕಸಿಯಲು ಮುಂದಾಗಿರುವ ಸರ್ಕಾರ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯಲಿದೆ. ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣದಿಂದ ಪ್ರಾರಂಭವಾಗುವ ಪ್ರತಿಭಟನೆಯಲ್ಲಿ ದೆಹಲಿ ರೈತ ಹೋರಾಟಗಾರರಾದ ರಾಕೇಶ್ ಸಿಂಗ್ ಟಿಕಾಯತ್, ಡಾಕ್ಟರ್ ದರ್ಶನ್ ಪಾಲ್, ಯೋಗೇಂದ್ರ ಯಾದವ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. 40 ಸಂಘಟನೆಗಳು ಹೋರಾಟವನ್ನು ಬೆಂಬಲಿಸಿ ಭಾಗವಹಿಸಲಿವೆ. ಎಲ್ಲಿಯವರೆಗೆ ಕೃಷಿ ಕಾಯ್ದೆಗಳನ್ನು ರದ್ದುಗೊಳಿಸುವುದಿಲ್ಲವೋ ಅಲ್ಲಿಯವರೆಗೆ ದೆಹಲಿ ಹೋರಾಟ ಮುಂದುವರಿಯಲಿದೆ. ಎರಡನೇ ಸ್ವಾತಂತ್ರ್ಯ ಹೋರಾಟವಾಗಿ ಚಳವಳಿಯನ್ನು ಮುಂದುವರಿಸಲಾಗುತ್ತದೆ. ಕೇಂದ್ರ ಸರ್ಕಾರ ಹೋರಾಟವನ್ನು ನಿರ್ಲಕ್ಷಿಸುತ್ತಿದೆ. ಸುದೀರ್ಘ ಹೋರಾಟಕ್ಕೆ ರೈತರು ಮುಂದಾಗಲಿದ್ದಾರೆ ಎಂದರು. ದೇಶದಲ್ಲಿ ನಡೆಯಲಿರುವ 5 ರಾಜ್ಯಗಳ ಚುನಾವಣೆಯಲ್ಲಿ ಪ್ರಚಾರ ನಡೆಸಿ ಆಡಳಿತಾರೂಢ ಸರ್ಕಾರವನ್ನು ಸೋಲಿಸುವಂತೆ ಪ್ರಚಾರ ಆಂದೋಲನ ನಡೆಸಲಾಗುತ್ತದೆ ಎಂದರು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹಠವನ್ನು ಬಿಟ್ಟು ದೇಶದ ಆರ್ಥಿಕ ಪರಿಸ್ಥಿತಿ ಮೇಲಾಗುವ ಅಪಾಯವನ್ನು ತಡೆಯಬೇಕಿದೆ. ಪುನರ್ ಪರಿಶೀಲನೆ ನಡೆಸಿ ಕಾಯ್ದೆಗಳನ್ನು ಕೈಬಿಡಬೇಕೆಂದರು. ಮಸ್ಕಿ ಬಸವ ಕಲ್ಯಾಣ ವಿಧಾನಸಭೆ ಹಾಗೂ ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಸ್ವರಾಜ್ಯ ಇಂಡಿಯಾ ಪಕ್ಷದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಚಿಂತನೆ ನಡೆಸಲಾಗುತ್ತದೆ. ಬೆಂಗಳೂರಿನಲ್ಲಿ ಮಾರ್ಚ್ 23ರಂದು ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಲಾಗುತ್ತದೆ ಎಂದರು. ತುಂಗಭದ್ರಾ ಎಡದಂಡೆ ಕಾಲುವೆ ಹಾಗೂ ನಾರಾಯಣಪುರ ಬಲದಂಡೆ ಕಾಲುವೆ ಮಾರ್ಚ್ 31ರಂದು ನೀರು ಸಲ್ಲಿಸಲು ನಿರ್ಧರಿಸಲಾಗಿದೆ. ಆದರೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಬೆಳೆ ಒಣಗುವ ಸ್ಥಿತಿಯಲ್ಲಿರುವುದರಿಂದ ಶೇಕಡಾ 40 ಬೆಳೆ ಹಾನಿಯಾಗುವ ಆತಂಕವಿದೆ. ಕೂಡಲೇ ಸರ್ಕಾರ ಏಪ್ರಿಲ್ 10ರವರೆಗೆ ನೀರು ಹರಿಸಲು ಮುಂದಾಗಬೇಕೆಂದರು. ಅವೈಜ್ಞಾನಿಕವಾಗಿ ಖರೀದಿ ಕೇಂದ್ರಗಳನ್ನು ನಿರ್ವಹಿಸಲಾಗುತ್ತಿದೆ. ಜೋಳ ಬೆಳೆಯನ್ನು ಅರ್ಧದಷ್ಟು ರೈತರು ಮಾರಾಟ ಮಾಡಿದ ನಂತರ ಖರೀದಿ ಕೇಂದ್ರ ಪ್ರಾರಂಭಿಸಲಾಗಿದೆ. ವರ್ತಕರ ಖರೀದಿ ಜೋಳವನ್ನು ಖರೀದಿ ಮಾಡಲು ಕೇಂದ್ರ ಸ್ಥಾಪಿಸಿದಂತಾಗಿದೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಚೌಕಟ್ಟು ನಿರ್ಮಿಸಬೇಕು. ನಿಗದಿಗಿಂತ ಕಡಿಮೆ ಬೆಲೆ ಮಾರಾಟ ಮಾಡಿದರೆ ಕಾನೂನು ಕ್ರಮವಾಗುವ ವ್ಯವಸ್ಥೆ ಜಾರಿಗೊಳಿಸಬೇಕೆಂದರು. ಗ್ರಾಮೀಣ ಪ್ರದೇಶಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ. ಕನಿಷ್ಠ 5 ತಾಸು ಸಹ ವಿದ್ಯುತ್ ದೊರೆಯುತ್ತಿಲ್ಲ. ಶಾಖೋತ್ಪನ್ನ, ಸೋಲಾರ್ ಸೇರಿದಂತೆ ಸಾಕಷ್ಟು ವಿದ್ಯುತ್ ಲಭ್ಯವಿದ್ದರೂ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ. ಕನಿಷ್ಠ ವಿದ್ಯುತ್ ಪೂರೈಕೆ ಮುಂದಾಗಬೇಕೆಂದರು. ಭಾರತದ ಬೇರೆ ಬೇರೆ ಕಡೆ ಕಿಸಾನ್ ಪಂಚಾಯತ್ಗಳು ನಡೀತಾ ಇವೆ. ಮತ್ತು ರೈತರ ಇನ್ನಿತರ ಸಮಸ್ಯೆಗಳಾದ ಫಸಲ್ ಬಿಮಾ ಯೋಜನೆ, ವಿದ್ಯುತ್ ಕಾಯ್ದೆ, ಬೆಳೆ ನಷ್ಟ ಪರಿಹಾರ, ಹಲವಾರು ಸುಮಾರು 23 ಒತ್ತಾಯಗಳಿದ್ದು ದಿನಾಂಕ 22ರಂದು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯಿಂದ ಈ ರಾಜ್ಯದ ಹಲವಾರು ಸುಮಾರು 40 ಸಂಘಟನೆಗಳು ಸೇರಿ ಸಂಯುಕ್ತ ಹೋರಾಟ ಅಂತೇಳಿ ಮಾಡಿಕೊಂಡು ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು 22ರಂದು ಬೆಂಗಳೂರಿಗೆ ಬರ್ತಾರೆ. ಈಗಾಗಲೇ ಇದ್ರ ಬಗ್ಗೆ ವ್ಯಾಪಕ ತಯಾರಿ ನಡೆದಿದೆ. ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ರಾಕೇಶ್ ಸಿಂಗ್ ಟಿಕಾಯತ್ ಅವರು ಬರ್ತಾರೆ. ದೆಹಲಿಯಲ್ಲಿ ನ್ಯಾಷನಲ್ ಕಮಿಟಿ ಮುಖಂಡರಾದಂತಹ ಸತ್ಪಾಲ್ ಸಿಂಗ್ ಬರ್ತಾರೆ. ಯೋಗೇಂದ್ರ ಯಾದವ್ ಬರ್ತಾರೆ ಮತ್ತು ಯೋಗೇಂದ್ರ ಯಾದವ್
ಇಂಡಿಯಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಯುದ್ಧವೀರ್ ಸಿಂಗ್ ಅಂತೇಳಿ ಭಾರತೀಯ ಕಿಸಾನ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ. ಯುದ್ಧವೀರ್ ಸಿಂಗ್ ಇವರೆಲ್ಲರೂ ಬರ್ತಾರೆ. ಬಹಳ ದೀರ್ಘಕಾಲದ ಹೋರಾಟ ನಡೀತಾ ಇದೆ. ಅಷ್ಟೇ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಮೌನ ವಹಿಸಿವೆ. ಅವರೆಷ್ಟು ತಾಳ್ಮೆಯಿಂದ ನಮ್ಮನ್ನ ಬೇಕಾಗಿ ನಿಷ್ಕಾಳಜಿ ಮಾಡಿದಾರೋ ಅಷ್ಟೇ ಒಂದು ಪ್ರಾಮಾಣಿಕತೆಯಿಂದ ಮತ್ತು ಸಂಯಮದಿಂದ ನಮ್ಮ ಹೋರಾಟ ಕೂಡ ನಡೀತದೆ. ಅವರು ಕೆಲವು ದಿವಸ ಮಾಡಿ ಬೆಳೀತಾರೆ ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವರಿಕೆ ಮಾಡಿಕೊಳ್ತೀನಿ. ಎಲ್ಲಿವರೆಗೆ ಈ ಕಾನೂನುಗಳನ್ನ ಹಿಂಪಡೆಯಲಿಲ್ಲೋ ಅಲ್ಲಿವರೆಗೆ ಹೋರಾಟ ನಿಲ್ಲವಿಲ್ಲ. ಯಾವತ್ತೇ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಬೇಕಾದ್ರೆ ಬಹಳ ದೀರ್ಘಕಾಲದ ಹೋರಾಟವನ್ನ ಮಾಡ್ಕೊಂಡು ಬಂದು ಕೊನೆಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ಅದರಲ್ಲಿ ಇದನ್ನು ಕೂಡ ನಾವು ರೈತರು ಬಹಳ ತಾಳ್ಮೆಯಿಂದ ದೀರ್ಘಕಾಲದವರೆಗೆ ಕೊಂಡೊಯ್ಯಲು ಮಾನಸಿಕವಾಗಿ ತಯಾರಾಗಿದ್ದೀವಿ. ಇದನ್ನು ಕೂಡ ನಾವು ಎರಡನೇ ಸ್ವಾತಂತ್ರ್ಯ ಚಳವಳಿ ಅಂತ ನಾವು ತಿಳ್ಕೊಳ್ಳಿ. ಯಾಕಂದ್ರೆ ಕೃಷಿ ಕ್ಷೇತ್ರ ಉಳಿಬೇಕು, ಕೃಷಿ ಮಾರುಕಟ್ಟೆ ಉಳಿಬೇಕು, ರೈತರು ಉಳಿಬೇಕು, ಕಾರ್ಮಿಕರು ಉಳಿಬೇಕು, ಕೃಷಿ ಕೂಲಿಕಾರರು ಉಳಿಬೇಕು ಅಂದ್ರೆ ಈ ಕಾರ್ಯಗಳು ಹಿಂಪಡಿಬೇಕು. ಅದಕ್ಕೆ ಈಗ ನಾವು ಎರಡನೇ ಸ್ವಾತಂತ್ರ್ಯ ಚಳವಳಿ ಅಂತಲೇ ತಿಳ್ಕೊಂಡಿದ್ವಿ. ನಮಗೆ ಏನು ಅವಸರ ಇಲ್ಲ. ಎಲ್ಲಿವರೆಗೆ ಸರ್ಕಾರ ಮನದಿಂದ ವಾಪಸ್ ಪಡೆಯುವುದಿಲ್ಲೋ ಅಲ್ಲಿವರೆಗೆ ನಮ್ಮ ಚಳವಳಿ ನಿಲ್ಲಬೇಕು. ಈಗಾಗಲೇ 5 ರಾಜ್ಯಗಳಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೀತಾ ಇದೆ, ಅಲ್ಲೆಲ್ಲ ನಮ್ಮ ರೈತ ಮುಖಂಡರು ಹೋಗಿ ಈ ಜನವಿರೋಧಿ, ರೈತ ವಿರೋಧಿ ಕಾನೂನುಗಳನ್ನು ತಂದಂತ ಸರ್ಕಾರವನ್ನು ಸೋಲಿಸಲಿ ಅಂತಕ್ಕಂಥ ಕರೆಯನ್ನು ಕೊಡ್ತಾ ಇದ್ದಾರೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ. ಮೊನ್ನೆ ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ರಾಕೇಶ್ ಸಿಂಗ್ ವಿಧಾನಸಭೆಯನ್ನು ಮಾಡಲಿದ್ದಾರೆ. ಎಲ್ಲ ಕಡೆಗೆ ವಿಸ್ತರಣೆ ಆಗುತ್ತೆ. ಅದಕ್ಕೆ ನೋಟಿಸ್ ಮರುಚಿಂತನೆ ಮಾಡಬೇಕು. ಈ ವಿಷಯದ ಬಗ್ಗೆ ಮರುಚಿಂತನೆ ಮಾಡಿ ಕಾಲಾವಧಿಯೊಳಗೆ ರೈತ ನಾಯಕರನ್ನ ಕರೆದು ಮಾತಾಡತಕ್ಕಂಥ ಸೌಜನ್ಯ ತೋರಬೇಕು. ಅವರ ಸಮಸ್ಯೆಗಳನ್ನ ಆಲಿಸಬೇಕು. ಈ ಕಾಯ್ದೆಗಳನ್ನ ಹೊರತುಪಡಿಸಿ ಈಗೇನು ಅವರ ಉದ್ದೇಶ ಇರೋದೇನಂದ್ರೆ ಈ ಕಾಯ್ದೆಗಳನ್ನ ಕೃಷಿ ಕ್ಷೇತ್ರ ಪುನಶ್ಚೇತನ ಆಗ್ತದೆ ಅಂತ ಅವರು ಹೇಳ್ತಾರೆ. ಆದ್ರೆ ನಾವು ಆಗಲಿಲ್ಲ ಅಂತ ನಾವು ಹೇಳ್ತೀವಿ. ಈ ರೈತ ಮುಖಂಡರನ್ನು ಕರೆದು ಈ 3 ಕಾಯ್ದೆಗಳನ್ನು. ಈ ಸಂದರ್ಭದಲ್ಲಿ ದೊಡ್ಡಬಸನಗೌಡ ಬಲ್ಲಟಗಿ, ಮಲ್ಲಪ್ಪ ದಿನ್ನಿ, ಭೂದಯ್ಯ ಸ್ವಾಮಿ ಗಬ್ಬೂರು, ಪ್ರಭಾಕರ್ ಪಾಟೀಲ್ ಉಪಸ್ಥಿತರಿದ್ದರು. ವೈಟಿಪಿಎಸ್ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡು ಉದ್ಯೋಗ ವಂಚಿತರಾಗಿದ್ದು ಉದ್ಯೋಗ ಕೊಡಬೇಕು, ಇಲ್ಲದೆ ದಯಾ ಮರಣಕ್ಕೆ ಅನುಮತಿ ಕೊಡಬೇಕೆಂದು ರಾಯಚೂರು ಕೈಗಾರಿಕಾ ಪ್ರದೇಶ ಭೂ ಸಂತ್ರಸ್ತರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಭೂ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವೈಟಿಪಿಎಸ್ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡ ಉದ್ಯೋಗ ವಂಚಿತರಾಗಿದ್ದು ಉದ್ಯೋಗ ಕೊಡಬೇಕು, ಇಲ್ಲವೇ ದಯಾ ಮರಣ ಅನುಮತಿ ಕೊಡಬೇಕೆಂದು ರಾಯಚೂರು ಕೈಗಾರಿಕಾ ಪ್ರದೇಶ ಭೂ ಸಂತ್ರಸ್ತರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಭೂ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಯರಮರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ನಿರ್ಮಾಣಕ್ಕಾಗಿ ಭೂಮಿ ವಶಪಡಿಸಿಕೊಂಡಿದ್ದು ಭೂ ಸಂತ್ರಸ್ತರ ಕೋಟಾದ ಅಡಿ ನಿಗಮದಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಅರ್ಜಿಯ ಜೊತೆ ಎಲ್ಲಾ ಅವಶ್ಯಕ ದಾಖಲೆಗಳನ್ನು ಸಲ್ಲಿಸಲಾಗಿದೆ. ಆದರೂ ಇಲ್ಲಿಯವರೆಗೂ ಆ ದಾಖಲೆ ಕೊಡಿ, ಈ ದಾಖಲೆ ಕೊಡಿ ಎಂದು 2021ರ ಸಾಲಿನವರೆಗೂ 5 ವರ್ಷಗಳ ಪಶುಗಳಂತೆ ಅಲೆದಾಡಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಉದ್ಯೋಗಕ್ಕೆ ಸೇರಿಕೊಂಡಿಲ್ಲ, ಜಮೀನು ವಶಪಡಿಸಿಕೊಳ್ಳುವಾಗ ಎಲ್ಲ ಭೂ ಸಂತ್ರಸ್ತರಿಗೂ ನಿಗಮದಲ್ಲಿ ಕೆಲಸ ಕೊಡುತ್ತೇವೆ ಎಂದು ಮಾತು ಕೊಟ್ಟಿದ್ದರು. ಇದೇ ರೀತಿ ಅವರ ನಿಗಮದ ನಿಯಮಾವಳಿಗಳಲ್ಲೂ ಭೂ ನಿರ್ವಸತಿಗರಿಗೆ ಕೆಲಸ ಮಾಡಿಕೊಡಬೇಕು ಎಂದಿದೆ. ಭೂಮಿ ಕಳೆದುಕೊಂಡವರಿಗೆ ಕೆಲಸವನ್ನು ಕೊಡದೆ ಮತ್ತು ನಿಗಮದ ನಿಯಮಾವಳಿಗಳನ್ನು ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ತಮಗೆ ಮನ ಬಂದಂತೆ ಷರತ್ತು ಮತ್ತು ನಿಯಮಗಳನ್ನು ಮಾಡಿಕೊಂಡು ರೈತರನ್ನು ಅಲೆದಾಡಿಸುತ್ತಿದ್ದಾರೆ ಎಂದು ದೂರಿದರು. 2015ರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಕೆಲಸಕ್ಕೆ ಅರ್ಹ ಭೂ ನಿರ್ವಹಿಸಿದ ವ್ಯಕ್ತಿಗಳ ಪಟ್ಟಿಯನ್ನು ನಿಗಮಕ್ಕೆ ನೀಡಿದ್ದಾರೆ. ಇನ್ನೂ ಸಹ ಪರಿಗಣಿಸದೆ 38 ಜನರನ್ನು ಉದ್ಯೋಗ ವಂಚಿತರನ್ನಾಗಿ ಮಾಡಿದ್ದಾರೆ. ಭೂ ಸಂತ್ರಸ್ತರಾಗಿ ಇದೆಲ್ಲ ನೋವುಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ. ಈ ಕಡೆ ಭೂಮಿಯಲ್ಲೂ ಇಲ್ಲ, ಆ ಕಡೆ ಉದ್ಯೋಗವೂ ಇಲ್ಲದೆ ಕಂಗಾಲಾಗಿ ದಿಕ್ಕು ತೋಚಂತಾಗಿದೆ ಎಂದರು.
ಮಾರ್ಚ್ 20ರೊಳಗೆ ಕೆಲಸ ಕೊಡಿ, ಇಲ್ಲದಿದ್ದರೆ ದಯಾಮರಣಕ್ಕಾಗಿ ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು. ಭೂ ನಿರ್ವಹಿತ ವ್ಯಕ್ತಿಗೆ ಉದ್ಯೋಗ ವಂಚಿತರಾಗಿ ರಾದ ವ್ಯಕ್ತಿಗಳಿಗೆ ದಯಪರ ಮರಣಕ್ಕಾಗಿ ಅನುಮತಿ ಕೊಡುವ ಬಗ್ಗೆ ನಾವು ಭೂ ಸಂತ್ರಸ್ತರಿದ್ದು ನಮ್ಮ ಹೆಸರಲ್ಲಿ ಭೂಮಿಯನ್ನು ಎರ್ಮಸ್ ಉತ್ಪನ್ನ ಕೇಂದ್ರ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡು ಭೂ ಸಂತ್ರಸ್ತರ ಕೋಟಾದಲ್ಲಿ ನಿಗಮದಲ್ಲಿ ಉದ್ಯೋಗಕ್ಕಾಗಿ ನಾವೆಲ್ಲರೂ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯ ಜೊತೆ ಎಲ್ಲ ಅವಶ್ಯಕ ದಾಖಲೆಗಳನ್ನು ಸಲ್ಲಿಸಿರುತ್ತೇವೆ. ಆದರೂ ಸಹ ಇಲ್ಲಿಯವರೆಗೂ ದಾಖಲೆ ಕೊಡಿ, ಆ ದಾಖಲೆ ಕೊಡಿ, ಈ ದಾಖಲೆ ಕೊಡಿ ಎಂದು 2001ರಿಂದ 2021ರಿಂದ 5 ವರ್ಷಗಳವರೆಗೂ ಅಲೆದಾಡಿಸಿ, ಆದರೂ ನಮಗೆ ಇನ್ನೂ ಉದ್ಯೋಗ ಸೇರಿಸಿಕೊಂಡಿಲ್ಲ. ನಮ್ಮ ಜಮೀನು ವಶಪಡಿಸಿಕೊಂಡಿರುವಾಗ ಎಲ್ಲ ಸಂತ್ರಸ್ತರಿಗೆ ನಿಗಮದಲ್ಲಿ ಕೆಲಸ ಕೊಡಿಸುತ್ತೇವೆ ಎಂದು ಮಾತು ಕೊಟ್ಟಿದ್ದರು. ಇದೇ ರೀತಿ ಅವರ ನಿಗಮದ ನಿಯಮಗಳ ಅನುಸಾರ 2ನೇ ಮತ್ತು 6ನೇ ಹಂತದಲ್ಲಿ ಭೂ ಸಂತ್ರಸ್ತರಿಗೆ ಕೆಲಸ ಕೊಡ್ತೇವೆ ಎಂದು ಹೇಳಿದ್ದರು. ಭೂಮಿ ಕಳೆದುಕೊಂಡು ನಮಗೆ ಕೆಲಸವನ್ನು ಕೊಡದೆ ಮತ್ತು ನಿಗಮದ ನಿಯಮಗಳನ್ನು ತಾವು ಪಾಲಿಸದೆ ತಮ್ಮ ಮನೆ ಬಂದಂತೆ ಷರತ್ತು ಮತ್ತು ನಿಯಮಗಳನ್ನು ಮಾಡಿಕೊಂಡು ರೈತರ ಮಾನ ನಷ್ಟ ಮತ್ತು ನಾಯಿಗಳಂತ. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಕೆ ಸತ್ಯನಾರಾಯಣ, ರಾಮನಗೌಡ, ಎಸ್ಜಿ ಪ್ರಭು, ಮಡಿವಾಳ್, ಉದಯಶಂಕರ್, ವಿರೂಪಾಕ್ಷಗೌಡ, ಭೀರಪ್ಪ, ಬಸವರಾಜ್, ಬಾವಣ್ಣ, ವೈ ನರಸಪ್ಪ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಮಾರ್ಚ್ 31ರಂದು ಬೆಳಗಾವಿಯಲ್ಲಿ ರೈತ ಪ್ರತಿಭಟನೆ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಗೌರವಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ರಾಂಪುರ್ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಮಾರ್ಚ್ 31ರಂದು ಬೆಳಗಾವಿಯಲ್ಲಿ ರೈತ ಪ್ರತಿಭಟನೆ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಗೌರವಾಧ್ಯಕ್ಷ ಮಲ್ಲನಗೌಡ ಪಾಟೀಲ್ ರಾಂಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ರೂಪಿಸಿರುವ ಮಾರಕ ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ದೆಹಲಿಯಲ್ಲಿ ಹೋರಾಟ ನಡೆಯುತ್ತಿದ್ದರೂ ಸಮಸ್ಯೆಗೆ ಸ್ಪಂದಿಸುವಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈತರು ಬೆಳಗಾವಿಗೆ ಆಗಮಿಸಲಿದ್ದಾರೆ. ಪ್ರತಿಭಟನೆಯಲ್ಲಿ ದೆಹಲಿ ಹೋರಾಟಗಾರ ರಾಕೇಶ್ ಟಿಯಾಕತ್ ಸೇರಿದಂತೆ ಅನೇಕ ರೈತ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಾರಾಯಣಪುರ ಬಲದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 5A ಜಾರಿಗೆ ಆಗ್ರಹಿಸಿ 118 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ರಾಜ್ಯ ಸರ್ಕಾರ, ಜಿಲ್ಲೆಯ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ. ನೀರಿನ ಹಕ್ಕಿಗಾಗಿ ರೈತರ ಹೋರಾಟ ಬಲಗೊಳಿಸಲಾಗುತ್ತದೆ ಎಂದರು. ಈಗಾಗಲೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಪ್ರಕಾರದ ಪ್ರತಿಕ್ರಿಯೆ ತೋರಿಸದೆ ಮೂಕಪಕ್ಷಿಕರಾಗಿ ರೈತರ ಹೋರಾಟವನ್ನು ಕಡೆಗಣಿಸಿದ್ದಾರೆ. ಇದರ ಪ್ರಯುಕ್ತವಾಗಿ ದಿನಾಂಕ 31 ಮಾರ್ಚ್ರಂದು ಬೆಳಗಾವಿಯಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ಮುಖಂಡರಾದ ರಾಕೇಶ್ ಟಿಕಾಯತ್ ಅವರು ರೈತರ ಮಹಾಪಂಚಾಯತ್ ಸಭೆಯನ್ನು ಬೆಳಗಾವಿಯಲ್ಲಿ ನಡೆಸಲು ಕರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ರೈತ ಬಾಂಧವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಎಂದು ತಮ್ಮಲ್ಲಿ ಸರ್ವ ವಿನಂತಿಯನ್ನು ಮಾಡಿಕೊಡ್ತೇನೆ. NRBC 5A ಕಾಲುವೆಯ ಯೋಜನೆ ಜಾರಿಗೆ ತರಬೇಕೆಂದು ರೈತರ 118 ದಿನಗಳಿಂದ ಕಾಮನ್ ಕೆಲವರಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸುತ್ತಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಸರ್ಕಾರ ಅವರ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ. ಬಜೆಟ್ನಲ್ಲಿ 500 ಕೋಟಿ ಅನುದಾನ ಮೀಸಲಿಡಲು ಬೇಡಿಕೆ ಇಟ್ಟಿದ್ದರೂ ಸರ್ಕಾರ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸಿದೆ. ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಬರಪೀಡಿತ ಪ್ರದೇಶದಲ್ಲಿ 371 JSRನಲ್ಲಿ 4 ಸರ್ಕಾರಿ ಹುದ್ದೆಗಳನ್ನು ಸೃಷ್ಟಿಯಾದರೆ ಸಾಲದು. ಮಳೆಯಾಶ್ರಿತ ಪ್ರದೇಶದಲ್ಲಿ ಕೃಷಿ ಕೈಗಾರಿಕೆ ಕ್ಷೇತ್ರಗಳಿಗೆ ಉತ್ತೇಜನ ನೀಡಿದರೆ ಬೆಳೆ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಆರ್ಥಿಕ ಸಂಕಷ್ಟವನ್ನು ಕಡೆಗಣಿಸಲು 5A ಕಾಲುವೆ ಯೋಜನೆ ಜಾರಿ ಅವಶ್ಯವಾಗಿದೆ. ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ಬೇಡಿಕೆ ಈಡೇರಿಸಬೇಕೆಂದು ಮತ್ತು ಆ ರೈತನ ನೀರಿನ ಹಕ್ಕಿನ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. BR ಪಾಟೀಲ್ ಮಾತನಾಡಿ, ಸಾಮಾಜಿಕ ನಾಯಕತ್ವ ಸಂಘಟನೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ H. ರವಿ ಇವರನ್ನು ನೇಮಿಸಲಾಗಿದೆ. ರೈತ ಪರವಾದ ಹೋರಾಟಗಳನ್ನು ಕಟ್ಟಲಾಗುತ್ತದೆ ಎಂದರು. ಜಿಲ್ಲಾ ಗೌರವಾಧ್ಯಕ್ಷರಾಗಿ ಶ್ರೀ ಮಲ್ಲನಗೌಡ ಪಾಟೀಲ್ ರಾಂಪುರ್ ಅವರನ್ನು ನೇಮಿಸಲಾಗಿದೆ. ಜಿಲ್ಲಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಮೇಲೆ ಮುಖಂಡರಾಗಿರುವ ಜವಾಬ್ದಾರಿಯನ್ನು ಅತೀವ ಕಾಳಜಿಯಿಂದ ನಡೆಸಿಕೊಂಡು ಹೋಗುತ್ತಾರೆಂದು ನಾವು ಎಲ್ಲ ನಂಬಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ನಿಬುಣತೆಯನ್ನು ಬಳಸಿಕೊಂಡು ಅವರು ಬಂದಂಥ ಕರ್ತವ್ಯವನ್ನು ಪೂರ್ಣಗೊಳಿಸುತ್ತಾರೆಂದು ನಮ್ಮಲ್ಲಿ ನಂಬಿಕೆ ಕೇಳಿಕೊಳ್ತೇವೆ. ಧನ್ಯವಾದ. ಈ ಸಂದರ್ಭದಲ್ಲಿ H. ರವಿ, ವೀರಭದ್ರಪ್ಪ ಹಳ್ಳಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 88846018. SR Garments ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. SR Garments ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919, 9916920786. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8310856630. ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ. आज हम 2 किलोमीटर ज्यादा भागेंगे। कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟ್ರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. JK Garments, traditional cloths for kids, girls, women and men. Opposite SC Kirti, Cloth Bazaar, MG Road, Raichuru.
ಚೂಡಿದಾರ್, ಲಾಂಗ್ ಫ್ರಾಕ್, ಮಿಡಿ, ಚೋಲಿ, घाघरा, ಕ್ರಾಪ್ ಟಾಪ್, ಶರಾರಾ, ಜೀನ್ಸ್ ಟಾಪ್, ವೆಸ್ಟರ್ನ್ ಐಟಮ್ಸ್, ಕುರ್ತಿ, ಲೆಗ್ಗಿನ್ಸ್, ಜೀನ್ಸ್, ಕಾರ್ಗೋ, ಜಾಗ್ವಾರ್ ಶರ್ಟ್, ಟಿ ಶರ್ಟ್, ಜುಬ್ಬಾ, ಪೈಜಾಮಾ, ಪಠಾಣಿ ಸೂಟ್ಸ್, ಶೇರ್ವಾನಿ, ಬಾಬಾ ಸೂಟ್ಸ್, ಲುಂಗಿ, ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್. ನಮ್ಮಲ್ಲಿ 20% ಡಿಸ್ಕೌಂಟ್ ಸೌಲಭ್ಯವಿದೆ. ಹಿಂದೆ ಕರೆ ಮಾಡಿ JK ಗಾರ್ಮೆಂಟ್ಸ್, ಅಪೋಸಿಟ್ SC ಕೀರ್ತಿ, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ಸಂಖ್ಯೆ 9448622403. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಆಗ್ರಹಿಸಿ ಮಾರ್ಚ್ 22ರಂದು ಕಾರ್ಮಿಕ ಹಕ್ಕುಗಳ ವೇದಿಕೆಯಿಂದ ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ಸಮಿತಿ ಸದಸ್ಯ ಭಾಸ್ಕರ್ ಬಾಬು ಹೇಳಿದರು. ರಾಜ್ಯ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಆಗ್ರಹಿಸಿ ಮಾರ್ಚ್ 22ರಂದು ಕಾರ್ಮಿಕ ಹಕ್ಕುಗಳ ವೇದಿಕೆಯಿಂದ ಬೆಂಗಳೂರು ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ಸಮಿತಿ ಸದಸ್ಯ ಭಾಸ್ಕರ್ ಬಾಬು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 32,000 ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವುದಾಗಿ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಘೋಷಿಸಿತು. ಆದರೆ ಕೇವಲ 16,000 ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ ಉಳಿದವರನ್ನು ನೇಮಿಸಿಕೊಂಡಿಲ್ಲ. ಕಾರ್ಮಿಕ ಗುತ್ತಿಗೆ ಕಾಯ್ದೆಯನ್ನು ರದ್ದುಗೊಳಿಸಿದ್ದರೂ ಸರ್ಕಾರವೇ ಪೌರ ಕಾರ್ಮಿಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಂಡು ಕಾಯ್ದೆಯನ್ನು ಉಲ್ಲಂಘಿಸುತ್ತಿದೆ. ಕೂಡಲೇ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ ಅನುಕಂಪ ಆಧಾರದ ಮೇಲೆ ಉದ್ಯೋಗ, ಪಿಂಚಣಿ ಯೋಜನೆ ಜಾರಿ ಸೇರಿದಂತೆ ಪ್ರಮುಖ 4 ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಲಿದೆ ಎಂದರು. ಅದು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ಹೈದರಾಬಾದ್, ಕರ್ನಾಟಕ, ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಳ್ಳಾರಿ ಈ ಒಂದು 6 ಜಿಲ್ಲೆಗಳಿಂದ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಆಗಿರತಕ್ಕಂಥ ಮಲತಾಯಿ ಧೋರಣೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ಬೆಂಗಳೂರು ಮೈಸೂರು ವತಿಯಿಂದ ಈಗಾಗಲೇ 30,000 ಜನರಿಗೆ ಪರ್ಮನೆಂಟ್ ಕಾಯ ಮಾಡಲಿಕ್ಕೆ ಆದೇಶ ಆಗಿತ್ತು. ಅದರಂತೆ ಕೇವಲ 16,000 ಕಾಯ ಮಾಡಿ ಉಳಿದಂಥ ಗುತ್ತಿಗೆ ಕಾರ್ಮಿಕರನ್ನು ಒಂದು ಮಲತಾಯಿ ಧೋರಣೆಯಾಗಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ವಿಷಯದ ಬಗ್ಗೆ ಗಂಭೀರವಾಗಿ ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮಾಡಿ ಸಾಂకేತಿಕ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಒಂದು ರಿಕ್ವೆಸ್ಟ್ ಮುಖಾಂತರವಾಗಿ 22 ಸೋಮವಾರ 22 ಮಾರ್ಚ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಇದ್ದರು ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಸಂಘಟನೆ ವತಿಯಿಂದ 30,000 ಜನರಿಗೆ ಪರ್ಮನೆಂಟ್ಗೆ ಆದೇಶ ಆಗಿತ್ತು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮುಖ್ಯಮಂತ್ರಿ ಇದ್ದಾರೆ. ಆದರೆ ಅದನ್ನ ಬರ್ತಾ ಕೇವಲ 16,000 ವರೆಗೆ ಇದು ಮಾಡಿ ಉಳಿದನ್ನ ಬೀದಿ ತಳ್ಳುವಂತ ವ್ಯವಸ್ಥೆ ಆಗಿದೆ. ಅದರ ಮುಖಾಂತರ ಈಗ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ ಈ ಎಲ್ಲ ಜಿಲ್ಲೆಗಳಿಂದ ಈಗಾಗಲೇ ಸಂಘಟನೆ ಮಾಡಿದ್ದಾರೆ ನಮ್ಮ ಗೋಪಿಯವರು, ನಮ್ಮ ಜಿಲ್ಲಾಧ್ಯಕ್ಷರು. ರಾಯಚೂರು ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರು ಇದು ಸಂಘಟನೆಯಿಂದ ಮಾಡ್ತಾ ಇದೆ ಸರ್. ಪರ್ಮನೆಂಟ್ ಸರ್ ಈಗ ಫೆಬ್ರವರಿ ಬಂದು 1,000 ಚಿಲ್ಲರಿದೆ ಸರ್. 1,000 ಈಗ ಫೆಬ್ರವರಿ ಅಂದರೆ ಗುತ್ತಿಗೆ ಕಾರ್ಮಿಕರು ಸರ್ ಹೇಳ್ತಾರೆ. ಪರ್ಮನೆಂಟ್ ಭಾಳ ಕಡಿಮೆ ಇದೆ ಸರ್, ಭಾಳ ಕಡಿಮೆ. ಯಾಕಂತಂದ್ರೆ ರಿಟೈರ್ಡ್ ಆಗ್ತಾ ಇದ್ದಾರೆ, ವಾಲಂಟಿಯರ್ ತಗೋತಾ ಇದ್ದಾರೆ. ಹೀಗಾಗಿ ಪರ್ಮನೆಂಟ್ ಇದಾಗ್ತಾ ಇಲ್ಲ, ಪರ್ಮನೆಂಟ್ ಆಗ್ತಾ. ಈ ಸಂದರ್ಭದಲ್ಲಿ ವಿಭಾಗೀಯ ಕಾರ್ಯಾಧ್ಯಕ್ಷ ಕೆ ಗೋಪಿ, ಜಿಲ್ಲಾಧ್ಯಕ್ಷ ಶ್ರೀಕಾಂತ್, ಹೇಮರಾಜ್ ಅಸ್ಕಿಹಾಳ್, ಕೃಷ್ಣ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು.
ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಆಶಾ ಕಾರ್ಯಕರ್ತೆಯರಿಗೆ ಈ ಸಮೀಕ್ಷೆ ಮಾಡಲು ಮೊಬೈಲ್ ಟ್ಯಾಬ್ ಜೊತೆ ಡಾಟಾ ಒದಗಿಸಿ ಸಮೀಕ್ಷೆ ನಡೆಸಬೇಕು, ಅವರಿಗೆ ತರಬೇತಿ ನೀಡಬೇಕು. ಆಶಾ ಕಾರ್ಯಕರ್ತೆಯರಲ್ಲಿ ಯಾರಿಗೆ ಮೊಬೈಲ್ ಟ್ಯಾಬ್ ಬಳಸಲು ಆಗುವುದಿಲ್ಲವೋ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು. ಆಶಾ ಕಾರ್ಯಕರ್ತೆಯರಿಗೆ ಈ ಸಮೀಕ್ಷೆ ಸೂಕ್ತ ಸಂಭಾವನೆ ನಿಗದಿ ಮಾಡಬೇಕು, ಒತ್ತಡ ಮಾಡದೆ ಅಗತ್ಯವಿರುವಷ್ಟು ಸಮಯ ನೀಡಿ ಈ ಸಮೀಕ್ಷೆ ಮಾಡಿಸಬೇಕು. ಆರ್ಥಿಕ ಮಾಹಿತಿಯನ್ನು ಈ ಸಮೀಕ್ಷೆಯಿಂದ ಕೈಬಿಟ್ಟು ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಕುಂದುಕೊರತೆ ಸಭೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿ ಇತ್ಯರ್ಥಪಡಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಆಶಾಗಳಿಗೆ ಈ ಸಮೀಕ್ಷೆಯನ್ನು ಮಾಡಲು ಡಾಟಾ ಮೊಬೈಲ್ ಒದಗಿಸಿ. ಆಲ್ ಇಂಡಿಯಾ ಯುಟಿಯುಸಿ ಜಿಂದಾಬಾದ್ ಜಿಂದಾಬಾದ್. ಈ ಸಮೀಕ್ಷೆಯನ್ನು ಒಪ್ಪೋದಿಲ್ಲ. ಅವಾಸ್ತವಿಕವಾದ ಈ ಸಮೀಕ್ಷೆಯನ್ನು ಮಾಡೋದಿಲ್ಲ. ಹುಡಿಗಾಸಿಲ್ಲದೆ ಇವತ್ತು ಈ ಸಮೀಕ್ಷೆ ಮಾಡೋದಿಲ್ಲ. ಬಜೆಟ್ನಲ್ಲಿ ಒಂದು ಪೈಸೆಯನ್ನು ಕೊಡದ ಸರ್ಕಾರಕ್ಕೆ ಧಿಕ್ಕಾರ. ಬಜೆಟ್ನಲ್ಲಿ ಆಶಾ ಅಂಗನವಾಡಿ ಬಿಸಿಯೂಟ ನೌಕರರಿಗೆ ಒಂದು ಪೈಸೆನೂ ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ. ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಈ ಸಮೀಕ್ಷೆಗೆ ಸಂಭಾವನೆ ಒದಗಿಸಿ. ಈ ಸಮೀಕ್ಷೆಗೆ ಮೊಬೈಲ್ ಒದಗಿಸಿ. ಸಂಭಾವನೆ ಇಲ್ಲದ ಸಮೀಕ್ಷೆ ಕೈ ಬಿಡಿ. ಸಂಭಾವನೆ ಇಲ್ಲದ ಸಮೀಕ್ಷೆ ಮಾಡೋದಿಲ್ಲ. ಬೇಸಿಗೆಯಲ್ಲಿ ಪುರುಷಟ್ಟೆ ದುಡಿಸಿಕೊಳ್ಳುವುದಕ್ಕೆ ಧಿಕ್ಕಾರ. ಬೇಸಿಗೆಯಲ್ಲಿ ಪುರುಷಟ್ಟೆ ದುಡಿಸಿಕೊಳ್ಳುವುದಕ್ಕೆ ಧಿಕ್ಕಾರ. ಜಿಲ್ಲಾ ಪಂಚಾಯತ್ ರಾಯಚೂರು ದಿನಾಂಕ 17/3/2021 ಮನವಿ ಪತ್ರ. ವಿಷಯ: ಆಶಾ ಕಾರ್ಯಕರ್ತೆಯರು ಅವಾಸ್ತವಿಕವಾದ ಈ ಸಮೀಕ್ಷೆ ಮಾಡದಿರುವ ಕುರಿತು ಮತ್ತು ಜಿಲ್ಲಾ ಮಟ್ಟದ ಆಶಾ ಕುಂದುಕೊರತೆ ಸಭೆ ಏರ್ಪಡಿಸಲು ಕೋರಿ ಮನವಿ. ಆಶಾ ಕಾರ್ಯಕರ್ತರಿಗೆ ಈಗ ಕಳೆದ ಕೆಲ ದಿನಗಳಿಂದ ಮೊಬೈಲ್ನಲ್ಲಿ ಈ ಸಮೀಕ್ಷೆ ಮಾಡಲು ಆಶಾಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಇದನ್ನು ಮೊಬೈಲ್ ಆ್ಯಪ್ ಮೂಲಕ ಕಡಿಮೆ ಅವಧಿಯಲ್ಲಿ ಟಾರ್ಗೆಟ್ ನೀಡಿ ಸಮೀಕ್ಷೆ ಮಾಡಬೇಕೆಂಬ ತಿಳಿಸಲಾಗಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಕೀಮಾ ಸಹಾಯಕಿಯರು ಮತ್ತು MLHP ಸಿಬ್ಬಂದಿಗಳು ಸಮೀಕ್ಷೆ ಮಾಡಲು ಆದೇಶಿಸಲಾಗಿದೆ. ಆದರೆ ಹಲವಾರು ಜಿಲ್ಲೆಗಳಲ್ಲಿ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ ಮನೆಗಳನ್ನು ಹಂಚಿ ಸಮೀಕ್ಷೆ ಮಾಡಲು ಹೇಳಿರುತ್ತಾರೆ. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಮೀಕ್ಷೆ ಮಾಡಲು ಸದ್ಯಕ್ಕೆ ಆಗುವುದಿಲ್ಲ ಎಂದಿರುತ್ತಾರೆ. ಈಗ ಕೊನೆಗೆ ಆಶಾ ಕಾರ್ಯಕರ್ತರಷ್ಟೇ ಸರ್ವೆ ಮಾಡಬೇಕಾಗುತ್ತದೆ. ಇವರಿಗೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಆಶಾ ಬಳಿ ಮೊಬೈಲ್ ಇಲ್ಲವೆಂದರೆ ಹೊಸ ಮೊಬೈಲ್ಗಳನ್ನು ನಾಳೆಗೆ ಖರೀದಿ ಮಾಡಿಕೊಂಡು ಈ ಸರ್ವೆ ಮಾಡಬೇಕೆಂದು ಹೇಳಿರುತ್ತಾರೆ. ಮೊಬೈಲ್ನಲ್ಲಿ ಈ ಸಮೀಕ್ಷೆ ಮಾಡಲು ಆಗುವುದಿಲ್ಲವೆಂದರೆ ಗಂಡ ಮಕ್ಕಳಿಂದ ಈ ಕೆಲಸ ಮಾಡಿಸಲು ಹೇಳುತ್ತಿರುವರು ಅಥವಾ ಕೆಲಸ ಬಿಡಿ ಎಂದು ಹೇಳುವರು. ಸದ್ಯದ ಕೊರೋನಾ ಪರಿಸ್ಥಿತಿಯಲ್ಲಿ ಹಲವಾರು ಕುಟುಂಬಗಳು ಸಂಕಷ್ಟ ಪರಿಸ್ಥಿತಿಯಲ್ಲಿವೆ. ಮೊಬೈಲ್ ಖರೀದಿಸಲು ಸಾವಿರಾರು ರೂಪಾಯಿಗಳು ಬೇಕು, ಅದು ಅಸಾಧ್ಯ. ಈಗಾಗಲೇ ಕೆಲವರ ಬಳಿ ಮೊಬೈಲ್ಗಳು ಇದ್ದರೂ ಸಹ ಅವು ಅವರ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಶ್ ಎನ್ಎಸ್, ಮಹೇಶ್ ಚಿಕಲ್ಪರವಿ, ಸಿ ಈರಮ್ಮ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ಮರೆಯಾಗುತ್ತಿವೆ. ಆದರೆ ಕಲ್ಲೂರಿನ ಯುವಕನೊಬ್ಬ 65 ಕೆಜಿ ಭಾರದ ಕೊಡವನ್ನು ಕಲ್ಲೂರಿನಿಂದ ಹೊತ್ತುಕೊಂಡು ಪಾದಯಾತ್ರೆ ಮೂಲಕ ರಾಯಚೂರು ನಗರಕ್ಕೆ ಆಗಮಿಸಿ ಸಾಹಸ ಮೆರೆದಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ಮರೆಯಾಗುತ್ತಿವೆ. ಆದರೆ ಕಲ್ಲೂರಿನ ಯುವಕನೊಬ್ಬ 65 ಕೆಜಿ ಭಾರದ ಕೊಡವನ್ನು ಕಲ್ಲೂರಿನಿಂದ ಹೊತ್ತುಕೊಂಡು ಪಾದಯಾತ್ರೆ ಮೂಲಕ ರಾಯಚೂರು ನಗರಕ್ಕೆ ಆಗಮಿಸಿ ಸಾಹಸ ಮೆರೆದಿದ್ದಾನೆ. ನೀರು ಮತ್ತು ಮರಳು ಸೇರಿ ತುಂಬಿದ 65 ಕೆಜಿ ತೂಕದ ಮಡಿಕೆಯನ್ನು ಕಲ್ಲೂರು ಗ್ರಾಮದಿಂದ ರಾಯಚೂರು ನಗರದ ಡಿಸಿ ಕಚೇರಿಯವರೆಗೆ ಎಲ್ಲಿಯೂ ಇಳಿಸದೆ ಪಾದಯಾತ್ರೆ ಮೂಲಕ ಆಗಮಿಸಿ ಯುವಕ ದೇವರಾಜ್ ಯಾದವ್ ಸಾಧನೆ ಮಾಡಿದ್ದಾನೆ. ಭಾರದ ಕೊಡ ಹೊತ್ತು ನಗರಕ್ಕೆ ಆಗಮಿಸಿದ ಯುವಕ ದೇವರಾಜ್ ನಾಯಕನಿಗೆ ಜಿಲ್ಲಾಧಿಕಾರಿ ಕಚೇರಿ ನಿವಾಸದ ಬಳಿ ಜೆಡಿಎಸ್ ಮುಖಂಡರು ಮತ್ತು ಸಾರ್ವಜನಿಕರು ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾಧ್ಯಕ್ಷ ಜಂಬುನಾಥ್ ಯಾದವ್ ಮಾತನಾಡಿ,
ಕಲ್ಲೂರು ಭಾರದ ಕಲ್ಲು ಎತ್ತುವ ಸ್ಪರ್ಧೆ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದೆ. ಕಲ್ಲೂರಿನ ಯುವಕ ದೇವರಾಜ್ ನಾಯಕ್ 65 ಕೆಜಿ ತೂಕದ ಕೊಡವನ್ನು ಪಾದಯಾತ್ರೆ ಮೂಲಕ ರಾಯಚೂರು ನಗರಕ್ಕೆ ಹೊತ್ತು ತಂದು ಸಾಧನೆ ಮಾಡಿರುವುದು ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದರು. ಕೇವಲ 3.5 ತಾಸಿನಲ್ಲಿ 20 ಕಿಲೋಮೀಟರ್ ಪಾದಯಾತ್ರೆ ಮೂಲಕ 65 ಕೆಜಿ ಭಾರದ ಕೊಡವನ್ನು ಹೊತ್ತುಕೊಂಡು ಬಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನಶಿಸುತ್ತಿರುವ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ಕಾರ್ಯ ಮಾದರಿ ಎಂದರು. ಒಂದು ಯುವಕರಲ್ಲಿ ಒಂದು ಸ್ಫೂರ್ತಿ ಇದೆ. ಕಲ್ಲು ಎತ್ತೋದಾಗಿರ್ಬೋದು, ಭಾರವಾದ ಚೀಲ ಎತ್ತೋದಾಗಿರ್ಬೋದು, ವೇಟ್ ಲಿಫ್ಟಿಂಗ್ ಆಗಿರ್ಬೋದು, ಈ ರೀತಿ ಗ್ರಾಮೀಣ ಪಥಗಳಲ್ಲಿ ಏನೋ ಒಂದು ಉತ್ಸಾಹ ಇದೆ. ಮತ್ತು ನಮ್ಮ ಕಲ್ಲೂರಿನ ಯುವಕ ದೇವರಾಜ್ ಯಾದವ್ ಅವರು ವಿಶೇಷವಾಗಿ ಏನದಲ್ಲ 4 ಮನ ಕೊಡ ಸುಮಾರು ಕಲ್ಲೂರಿನಿಂದ ರಾಯಚೂರುವರೆಗೆ ಇವತ್ತೇನು ಹೊತ್ಕೊಂಡು ಬರೋಂಥ ಒಂದು ಚಾಲೆಂಜನ್ನು ತಗೊಂಡು ಏನು ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಕಲ್ಲೂರಲ್ಲಿ ಇವತ್ತು ವೇಟ್ ಲಿಫ್ಟಿಂಗಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ. ಇವತ್ತು ಕಲ್ಲೂರಿನ ಗ್ರಾಮದ ಯುವಕರು ಇಡೀ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ರಾಜ್ಯಕ್ಕೆ ಕೂಡ ಹೆಸರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಸುಮಾರು ಒಂದು 10 ವರ್ಷದ ಹಿಂದೆ ಈ ಒಂದು 4 ಮನ ಕೊಡವನ್ನು ರಾಯಚೂರಿಗೆ ತಂದಿದ್ದರು. ಅದನ್ನು ಚಾಲೆಂಜಾಗಿ ತಗೊಂಡು ಅವ್ರಿಗಿನ್ನ ಒಂದು ಅರ್ಧ ಕಿಲೋಮೀಟರ್ ಜಾಸ್ತಿ ಆದರೂ ತರಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಲ್ಲೂರಿನ ಯುವಕ ಏನು ಇವತ್ತು ಅತ್ಯಂತ ಯಶಸ್ವಿಯಾಗಿ ತಂದಿದ್ದಾರೆ. ನಾವು ಕಲ್ಲೂರಿನ ದೇವರಾಜ್ ಯಾದವ್ ಅಂತಕ್ಕಂಥ ಯುವಕ ಇವತ್ತು ಸುಮಾರು 65 ಕೆಜಿ ತೂಕ ಇರ್ತಕ್ಕಂಥ ಈ ಒಂದು ನೀರು ಮತ್ತು ಇದರಲ್ಲಿ ಸುಮಾರು 5 ಕೆಜಿ ಉಸಿರನ್ನು ಹಾಕಿ ಇವತ್ತು ಸುಮಾರು 20 ಕಿಲೋಮೀಟರ್ ಇಳಿಸಲಾರ್ದಂಗೆ ಕಲ್ಲೂರಿನಿಂದ ರಾಯಚೂರಿಗೆ ತರ್ತಕ್ಕಂಥ ಒಂದು ಸಾಹಸ ಮಾಡಿದ್ದಾರೆ. ಈ ಹಿಂದೆ ನಮ್ಮ ಗ್ರಾಮದೇ ಆಗಿರ್ತಕ್ಕಂಥ ಸತ್ಯಪ್ಪ ಅಂತಕ್ಕಂಥವ್ರು ಹಿಂದೆ ನಡೆದಿದ್ರು. ಅವ್ರನ್ನ ಮೀರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಆಗಿ ಅದರಲ್ಲಿ 5 ಕೆಜಿ ಉಸಿರಾಗಿ 65 ಕೆಜಿ ತೂಕದ ಭಾರ ಎಲ್ಲೂ ಕೂಡ ಇಳಿಸಲಾರ್ದಂಗೆ ಸುಮಾರು 20 ಕಿಲೋಮೀಟರ್ ನಡೆದು ಬಂದಿರ್ತಕ್ಕಂಥ ಇದು ಒಂದು ಎಲ್ಲ ಇವತ್ತಿನ ಯುವಕರಿಗೊಂದು ಸ್ಫೂರ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ಕಲ್ಲೂರು ಗ್ರಾಮದಲ್ಲಿ ಇವತ್ತು ಭಾಳಷ್ಟು ನಾವು ಪೈಲ್ವಾನರು ನೋಡ್ತೀವಿ. ಇಡೀ ಜಿಲ್ಲೆ ಅಲ್ಲದೆ ರಾಜ್ಯದಲ್ಲಿ ಕೂಡ ಹೆಸರು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಊರಿಗಿದೆ. ಈ ಹೊಸ ಪೀಳಿಗೆ ಕೂಡ ಅದನ್ನು ಮುಂದುವರಿಸತಕ್ಕಂಥ ಏನು ನಡೆದಿದೆ ಅದು ಅತ್ಯಂತ ಸಂತೋಷ ತರ್ತಿದೆ. ಮತ್ತು ಇವತ್ತಿನಲ್ಲಿ ಏನು ಇವತ್ತು ಕಾಣೆ ಆಗ್ತಿದೆ ಈ ಗ್ರಾಮೀಣ ಮಟ್ಟದ ಕ್ರೀಡೆಗಳು, ಇವತ್ತು ವೇಟ್ ಲಿಫ್ಟಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಈರಣ್ಣ ಯಾದವ್, ಜನಾರ್ದನ್, ಬಡ್ಡೆ ನಾರಾಯಣ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 46ನೇ ಹುಟ್ಟುಹಬ್ಬವನ್ನು ರಾಜವಂಶ ಅಭಿಮಾನಿಗಳ ಸಂಘದಿಂದ ನಗರದ ಲಲಿತಾ ಹಿರಿಯ ನಾಗರಿಕ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಲಾಯಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 46ನೇ ಹುಟ್ಟುಹಬ್ಬವನ್ನು ರಾಜವಂಶ ಅಭಿಮಾನಿಗಳ ಸಂಘದಿಂದ ನಗರದ ಲಲಿತಾ ಹಿರಿಯ ನಾಗರಿಕರ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಲಾಯಿತು. ಹಿರಿಯ ನಾಗರಿಕರ ಜೊತೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಹುಟ್ಟುಹಬ್ಬದ ಹಿನ್ನೆಲೆ ಹಿರಿಯ ನಾಗರಿಕರಿಗಾಗಿ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ರಾಜವಂಶ ರಾಯಚೂರು ಇವರ ಒಂದು ಪ್ರೋತ್ಸಾಹನೂ ಇದಕ್ಕಿದೆ. ಬೆಸ್ಟ್ ವಿಶಸ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ರಾಯಚೂರಿನ ರಾಜವಂಶದ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ನಮಸ್ಕಾರ ಹಾಗೂ ಶುಭಾಶಯಗಳು. ಈ ಸಂದರ್ಭದಲ್ಲಿ ರಾಜವಂಶ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಮುತ್ತು ಹನುಮಂತ, ಉಪಾಧ್ಯಕ್ಷ ಸಚಿನ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎಂ ಭರತ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಲೇಶ್ ಗದಾರ್, ನಾಗರಾಜ್, ಪ್ರದೀಪ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಆರ್ಟಿಒ ಕಚೇರಿಯಲ್ಲಿ ಲಂಚದ ಹಾವಳಿ ಮಿತಿ ಮೀರಿದ್ದು ಕಡಿವಾಣ ಹಾಕುವಂತೆ ಕರ್ನಾಟಕ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ನಗರದ ಆರ್ಟಿಒ ಕಚೇರಿಯಲ್ಲಿ ಲಂಚದ ಹಾವಳಿ ಮಿತಿ ಮೀರಿದ್ದು ಕಡಿವಾಣ ಹಾಕುವಂತೆ ಕರ್ನಾಟಕ ರಾಜ್ಯ ದಿ ಲಿಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಏಜೆಂಟ್ಗಳು ಮತ್ತು ಅಧಿಕಾರಿಗಳು ಶಾಮೀಲಾಗಿ ಸಾರ್ವಜನಿಕರಿಂದ ಲಂಚ ಪಡೆದುಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆರ್ಟಿಒ ಕಚೇರಿಯಲ್ಲಿ ಏಜೆಂಟರುಗಳ ಹಾವಳಿಗೆ ಕಡಿವಾಣ ಹಾಕಬೇಕು. ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ಏಜೆಂಟರ ಮಳಿಗೆ ತೆರವುಗೊಳಿಸಬೇಕು ಎಂದು ಮನವಿ ಮಾಡಿದರು. ಲಂಚದ ಹಾವಳಿಗೆ ಕಡಿವಾಣ ಹಾಕಬೇಕು, ಇಲ್ಲದಿದ್ದಲ್ಲಿ ಸಂಘಟನೆಗಳಿಂದ ತೀವ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಇಮಿಡಿಯೇಟ್ಲಿ ಇದು ಮಾಡಬೇಕು ಸರ್. ನಾವು ಆರ್ ಟಿ ಆಫೀಸ್ನಲ್ಲಿ ಏನೋ ಕಂಪ್ಲೇಂಟ್ ಆಗಕ್ಕೆ ಸರ್ ಅಲ್ಲ ಸರ್, ಇದು ಹಿಂಬಾರನೇ ಇದು ಬೇರೆ ನಾವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀವಿ ಸರ್. ಆರ್ ಟಿ ಒ ಏಜೆಂಟು ಮತ್ತು ಅಧಿಕಾರಿಗಳು ಇದು ಲಂಚ ತೊಗೊಳಕತ್ತೆ ಸರ್. ನಮ್ಮಲ್ಲಿ ದುಡ್ಡು ಲಭ್ಯ ಇದೆ. ಅದನ್ನ ತೋರಿಸಿದ್ರೆ ನಾವು ಆರ್ ಟಿ ಒ ಏನು ಆ್ಯಕ್ಷನ್ ತೊಗೊಳಲ್ಲ. ಮತ್ತು ಒಂದು 20 ರೂಪಾಯಿ ಫೋಟೋಗೆ ತೊಗೊಳ್ಬೇಕು. ನಾವು ಆಫೀಸರ್ಗೆ ನಾವು ಹೋಗಿ ಕೇಳಿದ್ದೀವಿ. ಕೇಳಿದ್ರೆ ಇಲ್ಲ ರೀ 70 ರೂಪಾಯಿ ಆದ ಅಂತ ಎಲ್ಲ ಜನರ ಮುಂದೆ ಹೇಳಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಆಗಿದ್ದು ಅವ್ರು ಸಸ್ಪೆಂಡ್ ಮಾಡಿಲ್ಲ, ಮತ್ತೆ ಅಲ್ಲೇ ಅವ್ರಿಗೆ ಕುಂದಿಸಕತ್ತಾರೆ. ಇದ್ರ ಬಗ್ಗೆ ನಾವು ವಿಚಾರಣೆ ಮಾತಾಡುವಾಗ ಏನು ಮಾತಾಡೋಕೆ ರೆಡಿ ಇಲ್ಲ ಸರ್. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸೈಯದ್ ರಶೀದ್ ಸೇರಿದಂತೆ ಪದಾಧಿಕಾರಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಸ್ಕಿ ಕ್ಷೇತ್ರದ ಉಪಚುನಾವಣೆಗೆ 23ರಂದು ಅಧಿಸೂಚನೆ. ಜಿಲ್ಲೆಯಾದ್ಯಂತ ನೀತಿ ಸಂಹಿತೆ ಜಾರಿ. ಕೋವಿಡ್ ನಿಯಮ ಪಾಲನೆ ಕಡ್ಡಾಯ. ಡಿಸಿ ವೆಂಕಟೇಶ್ ಕುಮಾರ್. ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಜಿಲ್ಲೆಯ 158 ಗ್ರಾಮಗಳ ಗುರುತು. ಸಮಸ್ಯೆ ಪರಿಹರಿಸಲು ಕ್ರಮ. ವೆಂಕಟೇಶ್ ಕುಮಾರ್. ನಗರಸಭೆ ವಾರ್ಡ್ ನಂಬರ್ 8ರ ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ಕೊನೆ ದಿನ. ಕಾಂಗ್ರೆಸ್, ಜೆಡಿಎಸ್, ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ರೈತ ವಿರೋಧಿ ಕಾಯ್ದೆ ರದ್ದಿಗೆ ಆಗ್ರಹಿಸಿ 22ರಂದು ವಿಧಾನಸೌಧ ಚಲೋ. ರಾಕೇಶ್ ಟಿಕಾಯತ್, ದರ್ಶನ್ ಪಾಲ್ ಸೇರಿ ಅನೇಕ ರೈತ ಮುಖಂಡರು ಭಾಗಿ. ಚಾಮರಸ್ ಮಾಲಿ ಪಾಟೀಲ್. ವೈಟಿಪಿಎಸ್ಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಉದ್ಯೋಗ ಕೊಡಿ, ಇಲ್ಲ ದಯಾಮರಣಕ್ಕೆ ಅನುಮತಿ ನೀಡಲು ಮನವಿ. ಕೃಷಿ ಕಾಯ್ದೆ ರದ್ದಿಗಾಗಿ ಮಾರ್ಚ್ 31ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ. ರಾಕೇಶ್ ಟಿಕಾಯತ್ ಭಾಗಿ. ಮಲ್ಲನಗೌಡ, ರಾಂಪುರ್. ಪೌರ ಕಾರ್ಮಿಕರ ಕಾಯಂಗೆ ಒತ್ತಾಯಿಸಿ ಮಾರ್ಚ್ 22ರಂದು ಬೆಂಗಳೂರು ಚಲೋ. ಭಾಸ್ಕರ್ ಬಾಬು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ. ಅರವತ್ತೈದು ಕೆಜಿ ಭಾರದ ಕೊಡ ಹೊತ್ತು ಕಲ್ಲೂರಿನಿಂದ ರಾಯಚೂರಿಗೆ ಆಗಮಿಸಿ ಸಾಹಸ ಮೆರೆದ ಯುವಕ. ದೇವರಾಜ್ ಯಾದವ್ ಮೆಚ್ಚುಗೆ. ವೃದ್ಧಾಶ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ಮತ್ತು ಆರ್ಟಿಒ ಕಚೇರಿಯಲ್ಲಿ ಭ್ರಷ್ಟಾಚಾರ ಕ್ರಮಕ್ಕೆ ಟಿಪ್ಪು ಸುಲ್ತಾನ್ ಸಂಘಟನೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ
ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. beside vegetable market, cloth bazaar, Raichur. Indian Gold Company ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. JK Garments Traditional Cloths for Kids, Girls, Women and Men. Opposite SC Kirti, Cloth Bazaar, MG Road, Raichuru.